ನಡೆಸಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ. ಸ್ವಾಮಿ ದೇವರಾಗಿದ್ದು ಸ್ತೋತ್ರ, ಸರ್ವಶಕ್ತನಾಗಿದ್ದು ಸ್ತೋತ್ರ. ಸ್ತೋತ್ರ ಸ್ತೋತ್ರ ಸೇನಾಧೀಶ್ವರನಾದ ನಿನಗೆ ಸ್ತೋತ್ರ. ಸ್ತೋತ್ರ ಕರ್ತನೆ. ಬಾಯಿಗಳಲ್ಲಿ ನಮಗೆ ಸ್ತೋತ್ರ. ಇವತ್ತು ದಿನ ಬಂದಿದ್ದೆ ನಮಗೆ ಕೊಟ್ಟಿದ್ದಾರೆ. ಸ್ವಾಮಿ ಆರಾಧನೆ ಭಾಗದಲ್ಲಿ ಕರೆ ಮಾಡಿಸಿಕೊಳ್ಳಲಾಗಿದೆ ಸ್ವಾಮಿ. ಸ್ವಾಮಿ ಪ್ರೇಸನೆಯ ಕಂಟ್ರೋಲ್ಗೆ ನಾವು ಕೊಡುವಲಾಗಿದೆ. ಸ್ವಾಮಿ ಆರಾಧನೆಯಲ್ಲಿ ನಿನಗೆ ಮಹಿಮೆ ಉಂಟಾಗಲಿ. ಈ ಸ್ಥಳವನ್ನು ಆವರಿಸಿಕೊಂಡಕ್ಕಾಗಿ ಸ್ತೋತ್ರ. ಸ್ವಾಮಿ ನಾವು ಕಾರ್ಯಕರ್ತನೆ ಈ ಆಲಯದಲ್ಲಿ ನಡೆಯುತ್ತೇವೆ. ಸ್ವಾಮಿ ನೀನು ಈ ದಿನ ಎಚ್ಚರಿಸುತ್ತ ಸ್ತೋತ್ರ. ನನ್ನ ಕಾರ್ಯಗಳನ್ನು ನೀನು ನಡೆಸುತ್ತ ಸ್ತೋತ್ರ. ಸ್ವಾಮಿ ಯಾವಾಗಲೂ ಭಾರಗಳಿಂದ ಮಕ್ಕಳ ಸೈನ್ಯ ಮಾಡಿದ್ದಾರೆ ಕರ್ತನೆ. ಆ ಭಾರವನ್ನು ಸ್ವಾಮಿ ನೀನು ನೋಡುತ್ತೀವಿ, ಉತ್ತರವನ್ನು ನೀ ದಯಪಾಲಿಸುತ್ತೀವಿ ಸ್ತೋತ್ರ. ಕರ್ತನೆಯ ಕಂಟ್ರೋಲ್ಗೆ ನಾವು ಒಪ್ಪಿಸಿಕೊಳ್ಳಲಾಗಿದ್ದೇನೆ. ನಿನ್ನ ಕಾರ್ಯ ನಡೆಯಲಿ ಕರ್ತನೆ. ಸ್ವಾಮಿ ಈ ಒಂದು ಆರಂಭದಿಂದಲೂ ಕರ್ತನೆ ಅಂತ್ಯದವರೆಗೂ ಸ್ವಾಮಿ ಯಾವುದೋ ಒಂದು ಪ್ರಾಬ್ಲಮ್ಸ್ಗಳಿಲ್ಲದೆ ಸ್ವಾಮಿ ನಡೆಯಬೇಕಾಗುತ್ತೆ. ನಿನ್ನ ಕಂಟ್ರೋಲ್ಗೆ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ಜೀವಿತದಲ್ಲಿ ಮಾಡುವ ದೇವರಾಗಿದೆ ಸ್ತೋತ್ರ. ಸ್ವಾಮಿ ನಿನ್ನ ನಂಬಿ ಬಂದವರನ್ನು ಸ್ವಾಮಿ ಎಂದಿಗೂ ಕೈ ಬಿಡದ ದೇವರಲ್ಲ. ಹೌದು ಕರ್ತನೆ ಸ್ವಾಮಿ ಸ್ತೋತ್ರ. ಕಣ್ಣೀರಿನ ನೀಟಾಗಲು ಕರ್ತನೆ ನಮ್ಮ ಜೀವಿತವನ್ನು ಸಂತೋಷಭರಿತವಾದ ಜೀವಿತವನ್ನಾಗಿ ನೀವು ಮಾಡಿದ ಸ್ತೋತ್ರ. ನಿನ್ನ ನಂಬಿ ಬಂದವರ ಕೈಯ ಸ್ವಾಮಿ ಎಂದಿಗೂ ತೊರೆದು ಬಿಡದ ದೇವರೇ ಅಲ್ಲ. ನೀನು ನಮ್ಮನ್ನು ಪ್ರೀತಿ ಮಾಡಿ ಸ್ವಾಮಿ ಎಲ್ಲ ಒಂದು ಕೃಪೆ ಪ್ರೀತಿ ಕರುಣೆಗಾಗಿ ಕೊಂಡಾಡ್ತೇವೆ ಸ್ವಾಮಿ. ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿನ್ನನ್ನು ಆಶೀರ್ವದಿಸಿ ಕಾಪಾಡಿ ನಡೆಸು. ಕರಗಳೆಲ್ಲವನ್ನು ಒಪ್ಪಿಸಿಕೊಡ್ತೇವೆ. ಪ್ರೀತಿಯ ಹೆಸರಿನಲ್ಲಿ ನಾವು ಪ್ರಾರ್ಥನೆಯನ್ನು ಬೇಡಿಕೊಂಡಿದ್ದೇವೆ. Hallelujah. Praise God. ನಮ್ಮ ದೇವರಾತನ ಒಳ್ಳೆಯ ದೇವರಾಗಿದ್ದಾನೆ. Amen. God is good all the time. Amen. So ಆತನನ್ನು ನಂಬಿ ಬಂದ ನಮಗೆ ಲಜ್ಜೆ ಅಂತ ಇಲ್ಲ. We are always a shining star, a bright star. Amen. Hallelujah. ಸೊ ನಾವೆಲ್ಲರೂ ಎದ್ದು ನಿಂತು ದೇವರನ್ನು ಸ್ತುತಿಸಲು ಹೋಗುವ. ಎಲ್ಲರೂ ಸಂತೋಷದಿಂದ ತಮ್ಮ ಕೈ ಚಪ್ಪಾಳೆಯನ್ನು ತಟ್ಟಿಸ್ತಾ
ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆಯ ಪ್ರೀತಿಯ ತೋರಿದ ದೇವರಿಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಿಮಗೆ ವಂದಿಸಲು ಸ್ವಾಮಿ ನಮ್ಮಲ್ಲಿ ಮಾತು ಇಲ್ಲ. ಈ ಅಂಥ ದೊಡ್ಡ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಇಂದಿನವರೆಗೂ ಮಾಡುತ್ತಾ ಬಂದಿದ್ದೀನಿ, ಮುಂದೆಯೂ ಮಾಡುತ್ತೀನಿ. ನಿಮಗೆ ಸ್ತೋತ್ರ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ದಿನೇಶರಾಗಿ ನನ್ನ ವಂದಿಸಲು ಮಾತುಲ್ಲವೇ. ಒಳ್ಳೆಯ ದಿನೇಶರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತುಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿಂಕರಗಳನ್ನ ಕೊಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕೊಂಡೆ. ಎಲ್ಲ ಇಕ್ಕಟ್ಟಿರಲು ನಾ ಬೀಳಾದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿರಲು ನಾ ಬೀಳಾದೆ ಕಾಯುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತುಲ್ಲವೇ. ಒಳ್ಳೆಯ ದಿನೇಶರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತುಲ್ಲವೇ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕರಗಳನ್ನ ಕಂಡೆ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಹೊರುವ ನಿನ್ ಕರಗಳನ್ನ ಕಂಡೆ. ನಾನು ನಡೆಯುವಾಗ ನಿನ್ ಕರಗಳನ್ನ ಕಂಡೆ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಹೊರುವ ನಿನ್ ಕರಗಳನ್ನ ಕಂಡೆ. ನನ್ನ ಮಾನದ ಜೀವಿತ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ನನ್ನ ಮಾನದ ಜೀವಿತ ಮಾರ್ಪಡಿಸುವ ಒಳ್ಳೆಯ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ದಿನೇಶರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತುಲ್ಲವೇ. ಒಳ್ಳೆಯ ದಿನೇಶರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತುಲ್ಲವೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಭರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. Every single day in our lives is a blessing from God. Every day in our lives is
just His blessings. There's no word that can describe His love, His mercy on our lives. He's a great God. He's a great God. He's a mighty one. His love is beyond everything. His mercies and His blessings in our life, it's countless. He's holding our hands every day. He's guiding us throughout our lives. Because His love, because His mercy, because of His words which has given us. Because of that we are today here. He has saved us from the sin. He showed us His love. ಅನುದಿನ ನನ್ನ ಬರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. He's a good God. ಸಾವಿರ ಶುಭವು ಅನುದಿನ ನನ್ನ ಬರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ವೀರೇಶರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತಿಲ್ಲ. ಒಳ್ಳೆಯ ವೀರೇಶರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತಿಲ್ಲವೇ. ಒಳ್ಳೆಯ ವೀರೇಶರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತಿಲ್ಲವೇ. ಲಾರ್ಡ್, ನಿಮ್ಮ ಪ್ರೀತಿಯನ್ನು ವರ್ಣಿಸಲು ಮಾತು ಇಲ್ಲ ಕರ್ತನೆ. ನೀವು ತೋರಿದಂಥ ಕೃಪೆ ಅದು ಬಹಳವಾಗಿದೆ ಸ್ವಾಮಿ. ಇಟ್ಸ್ ಬಿಯಾಂಡ್ ಗಾಡ್. Thank you, Jesus. Thank you for your mercy. Thank you for your grace. And thank you for your love which you have shown us in our lives. Thank you, God. ಸ್ವಾಮಿ, ನಾನು ಉಸಿರಿರುವ ದಿನವೆಲ್ಲ ಕರ್ತನೆ ನಿನ್ನನ್ನೇ ನಾನು ಆರಾಧಿಸಿದೆ ಸ್ವಾಮಿ. ಆಶ್ರಯವೇ, ನನ್ನ ಆಧಾರವೇ, ನಿಮಗೆ ಆರಾಧನೆ ಕರ್ತನೆ. ಸ್ತೋತ್ರ ಸ್ವಾಮಿ. ಆರಾಧನೆ ಮಾಡುವೆ ನಾ ಬದುಕಿರುವ ಕ್ಷಣವೆಲ್ಲ. ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾನು ಬದುಕಿರುವ ಶಾಶ್ವತವು. ಯುಗ ಯುಗಗಳಿಗೂ ನತ್ಯವು ತಾಲೆ ತಾಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನ ಆರಾಧನೆ, ನೀನಾಗೆ ನನ್ನ ಆರಾಧನೆ. ಯೇಸುವೇ, ನೀನಾಗೆ ನನ್ನ ಆರಾಧನೆ. ನೀತಿವಂತರಿಗೆ ಬರುವ
ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ಆರಾಧನೆ ನನ್ನ ಜಾಗವೇ, ನೀವಾಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆರಾಧನೆ, ನೀವಾಗೆ ನನ್ನ ಆರಾಧನೆ. ಯೇಸುವೇ ನೀವಾಗೆ ನನ್ನ ಆರಾಧನೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ, ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ಕಾಲೆ ಕಾಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಓ ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ಕಾಲೆ ಕಾಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಆಶ್ರಯವೇ ನನ್ನ ಆರಾಧನೆ, ನೀವಾಗೆ ನನ್ನ ಆರಾಧನೆ. ಯೇಸುವೇ ನೀವಾಗೆ ನನ್ನ ಆರಾಧನೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ನನ್ನ ಆರಾಧನೆ, ನೀನಾಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆರಾಧನೆ, ನೀನಾಗೆ ನನ್ನ ಆರಾಧನೆ. ಯೇಸುವೇ ನೀನಾಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ನನ್ನ ಉಸಿರಿರುವ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನ ಆರಾಧನೆ, ನೀವಾಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆರಾಧನೆ, ನೀವಾಗೆ ನನ್ನ ಆರಾಧನೆ. ಯೇಸುವೇ ನೀವಾಗೆ ನನ್ನ ಆರಾಧನೆ. Hallelujah, 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 hallelujah. Hallelujah, 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 hallelujah. Praise you, Jesus. Hallelujah. ಆರಾಧನೆಗೆ ಯೋಗ್ಯನೇ ನಿನಗೆ ಸ್ತೋತ್ರಪ್ಪ. Hallelujah, Lord. Praise you, praise you, praise you, praise you, praise you. ಎಲ್ಲ ಬಾಯಿಗಳು ಕರ್ತನನ್ನ ಕೊಂಡಾಡಲಿ ಪ್ರಿಯರೇ.
ಎಲ್ಲ ಬಾಯಿಗಳು ಆತನನ್ನು ಆರಾಧಿಸಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು, ಹಾಲೆಲೂಯಾ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾದಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪೆ ಇನ್ನೂ ದಾದಿ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಲ್ಲೋಡೆ ಎಬಿನೇಜರೇ, 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 ಇದುವರೆಗೂ ಸಹಾಯ ನೀನೇ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಇನ್ನೊಬ್ಬನ ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಲಾರ್ಡ್. ಯೆಹೋವಾ ರಫಾ, ಆರೋಗ್ಯ ನೀಡಿರುವೆ. ಯೆಹೋವಾ ರಫಾ, ಯೆಹೋವಾ ರಫಾ, ಆರೋಗ್ಯ ನೀಡಿರುವೆ. ಆರೋಗ್ಯ ನೀಡಿರುವೆ. ಆರೋಗ್ಯ ನೀಡಿರುವೆ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. Oh, we worship you, Lord. Hallelujah. We give glory, Jesus. Wonderful Jesus. Hallelujah. Oh, 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 oh.
worship you, we worship you. Thank you, Lord. Hallelujah. Once more, hallelujah. Hallelujah. Glory, glory, Jesus. ಮಹಿಮೆ ನಿನಗೆ ರಾಜ, ಮಹತ್ವ ನಿನಗೆ ಸ್ವಾಮಿ, ಆರಾಧನೆ ನಿನಗೆ ಸ್ವಾಮಿ, ಘನತೆ ನಿನಗೆ ಸ್ವಾಮಿ. Hallelujah. 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 ಸಿಹಿಜೇನಿಗಿಂತ ದೂರವಾದದು ಒಕ್ಕಿ ಹಾರಿಯುವಂತ ಪ್ರೀತಿ ನಿನ್ನದು ಬಂಗಾರಕ್ಕಿಂತ ಅಪರಂಜಿಯಾದದು ಯೇಸು ನಿನ್ನ ನಾಮವು. ಯೇಸು ಶಕ್ತನು ನೀನು, ನನ್ನನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ದೇವರು, ನಿನಗೆ ಸಾಟಿ ಇಲ್ಲೊಬ್ಬರು. ರಕ್ಷಕ ರಕ್ಷಕ ನೀನೇ ನನ್ನ ಬಲವು, ನೀನೇ ನನ್ನ ನಡೆದುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಡಕಾಲು ಮೊಣಕಾಲೂರಿ ನಾಮಿಸುವೆವು. ಹಿಮಪಾತಕ್ಕಿಂತ ತಂಪಾಗಿರುವಂತದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು, ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸು ನಿನ್ನ ನಾಮವು. ಲೋಕಕ್ಕೆಲ್ಲ ರಕ್ಷಣೆಯ ಮಾರ್ಗವು, ಜನರೆಲ್ಲರಲ್ಲೂ ಬದುಕಿಸುವ ಜೀವವು, ಸರ್ವಕಾಲಗಳಲ್ಲೂ ನಿವಸಿಸುವ ಸತ್ಯವು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು, ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು. ಎಸ್ ಎಸ್ ನಿನಗೆ ಸಾಟಿ ಇಲ್ಲೊಬ್ಬರು. ರಕ್ಷಕ ರಕ್ಷಕ ನೀನೇ ನನ್ನ ಬಲವು, ನೀನೇ ಬಲವು, ನೀನೇ ನಿಜವಾದ ದೇವರು. ಮೊಣಕಾಲು ನಾಮಿಸುವೆನು. Hallelujah, 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 Hallelujah. We worship you, Almighty God. Hallelujah, 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 Hallelujah. Oh, thank you, Lord. Yes, yes, thank you, thank you, thank you, thank you, thank you, Jesus. Thank you for your love, thank you for your grace, thank you for your mercy, thank you for your compassion, thank you for your word, thank you for your mercy, thank
Thank you for your protection, oh God. Hallelujah, 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 hallelujah. Oh, Rabahan Kenema. Thank you, Jesus. Thank you, Holy Spirit. Holy Spirit, ನಿನ್ನ ಕಂಟ್ರೋಲಲ್ಲಿ ನಮ್ಮನ್ನು ತೆಗೆದುಕೊಂಡಿರೋದಕ್ಕಾಗಿ ಸ್ತೋತ್ರ. ಸಭೆ ನಿನ್ನ ಕಂಟ್ರೋಲಲ್ಲಿ ಇಟ್ಟುಕೊಂಡಿರೋದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ, ನಮ್ಮಲ್ಲಿರುವಂಥ ಆತ್ಮನೇ ನೀನು ಚಲಿಸು. ಯೇಸುವಿಗೆ ಮಹಿಮೆ ಬರುವಂಥ ರೀತಿಯಲ್ಲಿ, ಯೇಸುವಿನ ಮೂಲಕ ತಂದೆಯಾದ ದೇವರಿಗೆ ಘನತೆ ಉಂಟಾಗುವ ರೀತಿಯಲ್ಲಿ ನೀನು ಮಾತಾಡು, ನೀನು ಕಾರ್ಯ ಮಾಡು. Hallelujah. Praise you, Jesus. Praise you, Jesus. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ನಾವು ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. Hallelujah. ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಏನನ್ನ ಕೇಳಿಸ್ತೇವೋ ಅದನ್ನು ಮನೆಯಲ್ಲಿ ಹೋಗಿ ನಾವು ಸ್ಟಡಿ ಮಾಡುವಂಥದ್ದು, ದೇವರ ವಾಕ್ಯವನ್ನು ಮನೆಯಲ್ಲಿ ಓದುವಂಥದ್ದು, ಇನ್ನಷ್ಟು ದೇವ ಜ್ಞಾನದಿಂದ, ದೇವರ ಪ್ರಕಟಣೆಯಿಂದ ನಾವು ತುಂಬಲ್ಪಡುವಂಥದ್ದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೆ ನಾವು ನೇರವಾಗಿ ಬರುವುದಾದರೆ 2 ಕೊರಿಂಥ್ಯ ನಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ಒಂದು ವಾಕ್ಯ ಭಾಗ, 10ನೇ ಅಧ್ಯಾಯ, ಅಲ್ಲಿ 3ನೇ ವಚನ. 2 ಕೊರಿಂಥ್ಯ 10:3 ವಚನ. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಹೇಳಿದ ಮಾತು ನಮ್ಮೆಲ್ಲರಿಗೆ, ಹೆಚ್ಚಿನವರಿಗೆ ಇದು ನೆನಪಿದೆ, ಗೊತ್ತಿದೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ಮಕ್ಕಳಾದ ನಮಗೆ ದೇವರ ವಾಕ್ಯ ತಿಳಿದಿದೆ. ಯಾಕೆ? ನಾವು ಅದನ್ನು ಯಾವಾಗಲೂ ರೀಡ್ ಮಾಡ್ತೇವೆ, ಮೆಡಿಟೇಟ್ ಮಾಡ್ತೇವೆ. ಈ ಒಂದು ಕೃಪೆ ದೇವರಿಂದ ನಮಗೆ ಸಿಕ್ಕಿದೆ ಅಲ್ವಾ? ದೇವರಿಗೆ ಸ್ತೋತ್ರವಾಗಲಿ. ನಾವು ಉಪಯೋಗಿಸುವ ಆಯುಧ ಅದು ಲೋಕ ಸಂಬಂಧವಾದದ್ದಲ್ಲ ಎಂಬುದಾಗಿ ಹೇಳ್ತಾನೆ. ಅದರ ಬದಲಾಗಿ ಆ ಆಯುಧ ಎಂಥದ್ದಾಗಿದಂತೆ? ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಅದು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಏನು ಮಾಡುವಂಥದ್ದಾಗಿದೆ ಅಂತೆ? ಕೆಡವಿ ಹಾಕುವಂಥದ್ದಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವು ಜೀವಿಸುವಂಥ ದಿನಮಾನಗಳು, ನಮಗೆ ಲೋಕವನ್ನು ನೋಡುವಾಗ ಕೇಳ್ರಿ, ಬರೋರು ಬರ್ತಾ ಇರ್ತಾರೆ. ರೋಡ್ ಸ್ವಲ್ಪ ಪ್ರಾಬ್ಲಮ್ ಆದದ್ರಿಂದ ಅನೇಕರು ಅಲ್ಲಿ ಬಂದು ಆಚೆ ಹೋಗಬೇಕಾಯ್ತು, ಬರ್ತಾ ಇರ್ತಾರೆ. ಇಟ್ಸ್ ಓಕೆ. ಇಲ್ಲಿ ಕೇಳ್ರಿ, ನಾವು ಜೀವಿಸುವ ದಿನಮಾನಗಳು ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಾವು ನೋಡುವಾಗ ಅಂತ್ಯ ದಿನಮಾನ ಬಹಳ ಹತ್ತಿರ ಇದೆ ಎಂಬುದಾಗಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ? ಯಾಕಂದರೆ ಅಂತ್ಯಕಾಲದಲ್ಲಿ ನಡೆಯುವಂಥ ಈ ಸೂಚಕ ಕಾರ್ಯಗಳು ಅಲ್ವಾ ನಡೀತಾ ಇದೆ ಅಲ್ವಾ? ಈ ಸಂದರ್ಭದಲ್ಲಿ ಈ ಅಂತ್ಯಕಾಲಗಳು ಅನ್ನುವಾಗ ವಾಕ್ಯ ನಮ್ಮ ನೆನಪಿಗೆ ಒಂದು ತರುವಂಥ ಅನೇಕ ವಿಷಯಗಳುಂಟು. ನಾವು ಎಚ್ಚರವಾಗಿರುವುದಕ್ಕಾಗಿ, ನಾವು ಸಿದ್ಧರಾಗಿರುವುದಕ್ಕಾಗಿ, ಅಂತ್ಯಕಾಲ ಅಥವಾ ಯೇಸುವಿನ ಬರುವಿಕೆಯ ಕಾಲ ಹತ್ತಿರವಾಯ್ತಂದ್ರೆ ವಾಕ್ಯ ನಮ್ಮನ್ನು ಏನು ಮಾಡ್ತದೆ? ಎಚ್ಚರಿಕೆಗೆ ಕರೆ ಕೊಡ್ತದೆ, ಸಿದ್ಧತೆಗೆ ಕರೆ ಕೊಡ್ತದೆ
ಹಲ್ಲೆಲೂಯಾ. ಅನೇಕ ತಿಳುವಳಿಕೆಗೆ ಕರೆ ಕೊಡ್ತದೆ. ಅಂತ್ಯಕಾಲದಲ್ಲಿ ಯಾವ ವಿಷಯಗಳು ಹೇಗಿರ್ತದೆ ಅಂತ ತಿಳುವಳಿಕೆಗೆ ಕೂಡ ಕರೆ ಕೊಡ್ತದೆ. ಅದರಲ್ಲಿ ಒಂದು ಅಂತ್ಯಕಾಲದ ವಿಚಾರವಾಗಿ ಹೇಳುವುದಾದ್ರೆ ಒಂದು ವಿಚಾರ, ಒಂದು ಅಂಶ, ಪ್ರಕಟಣೆ ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ಸೈತಾನನ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಂತ ಮಾತು ಅಲ್ಲಿ ಹೇಳ್ತದೆ, ತನಗಿರುವ ಕಾಲವು 12ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನಾವು ಓದುವಾಗ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಇದೊಂದು ಪ್ರಾಫೆಟಿಕ್ ವರ್ಡ್. ಲಾಸ್ಟ್ ಟೈಮ್, ಎಂಡಿಂಗ್ ಟೈಮ್ ಏನೆಲ್ಲ ಆಗ್ತದೆ ಎಂಬುದಾಗಿ ಪ್ರಾಫೆಟಿಕ್ ಆಗಿ ಬರೆಯಲ್ಪಟ್ಟಂತ ಒಂದು ಪ್ರವಾದನಾತ್ಮಕವಾಗಿ ಬರೆಯಲ್ಪಟ್ಟ ಒಂದು ಮಾತು. ಅಲ್ಲಿ 12ನೇ ಅಧ್ಯಾಯ 12ನೇ ವಚನ ಓದುವಾಗ, ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೇ ಎಂದು ತಿಳಿದು ಮಹಾ ರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ಇಲ್ಲಿ ಒಂದು ಕರೆ ಕೊಡ್ತಾ ಉಂಟು ಪರಲೋಕಕ್ಕೆ ಮತ್ತು ಭೂಲೋಕಕ್ಕೆ ಅಲ್ವಾ. ಪರಲೋಕ ಏನು ಮಾಡಬೇಕಂತೆ? ಪರಲೋಕ ಮತ್ತು ಅದರಲ್ಲಿ ವಾಸ ಮಾಡೋರು ಹರ್ಷಗೊಳ್ಬೇಕಂತೆ. ಭೂಮಿ ಸಮುದ್ರ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಯಾಕೆ ಹಾಗೆ ಬರೆಯಲ್ಪಟ್ಟಿದೆ? ಯಾಕಂದರೆ ಸೈತಾನನ ಒಂದು ದೊಬ್ಬಲ್ಪಡುವಿಕೆಯ ವಿಚಾರ ಇಲ್ಲಿ ನಾವು ಗುರುತಿಸಿಕೊಳ್ಬಹುದು ಅಲ್ವಾ. ಸೈತಾನನ ಒಂದು ದೊಬ್ಬಲ್ಪಡುವಿಕೆಯ ವಿಚಾರವನ್ನ ನಾವಿಲ್ಲಿ ಗುರುತಿಸಿಕೊಳ್ಳಬಹುದು. ಹಲ್ಲೆಲೂಯ, ಹಲ್ಲೆಲೂಯ. ಕಳೆದ ದಿನದಲ್ಲಿ ಹೇಳಿದ್ದೇನೆ, ಎಷ್ಟು ಜನರಿಗೆ ನೆನಪುಂಟು ಅಂತ ಕೇಳೋದಕ್ಕಾಗಿ ನಾನು ಇದನ್ನು ಪುನಃ ಕೇಳ್ತಾ ಇದ್ದೇನೆ. ದೊಬ್ಬಲ್ಪಡುವಿಕೆಯ ಎಷ್ಟು ಹಂತದ ದೊಬ್ಬಲ್ಪಡುವಿಕೆ ಉಂಟು? 3. ನೆನಪು ಮಾಡೋಣವ? ಯಾವುದೆಲ್ಲ ಸೈತಾನನ ದೊಬ್ಬಲ್ಪಡುವಿಕೆಯಲ್ಲಿ. ಅದಕ್ಕೆ ನೋಡಿ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಕಳೆದ ದಿನ ಒಂದು ಸಾರಿ ನಾನು ಅದನ್ನು ತಿಳಿಸಿದ್ದೇನೆ. ತಿರುಗಿ ನಾನು ಅದನ್ನು ಪ್ರೇರೇಪಣೆ ಹೊಂದಿ ಅದನ್ನು ಹೇಳ್ತಾ ಇದ್ದೇನೆ. 14ನೇ ಅಧ್ಯಾಯದಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 12ನೇ ವಚನದಿಂದ ನಾವು ಓದ್ತಾ ಹೋಗುವಾಗ, ಯೆಶಾಯ 14:12, ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ. ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದೆಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. ನೋಡಿ, ಇಲ್ಲೊಂದು ವರ್ಡ್ ನೀವು ಗುರುತಿಸಿದ್ರೆ, ಆದರೆ ಅವನು ಯೋಚಿಸಿದೊಂದು, ಆದರೆ ಅವನು ಆಗುತ್ತಿರುವುದು ಒಂದು. ಯಾರವನಂದ್ರೆ ಕೆರೂಬಿ, ರೆಕ್ಕೆ ತೆರೆದು ನೆರಳು ಕೊಡ್ತಿದ್ದಂಥ ಕೆರೂಬಿ. ಹಲ್ಲೆಲೂಯಾ. ದೇವರ ಏದೇನಿನಲ್ಲಿದ್ದಂಥ ಒಂದು ಕೆರೂಬಿ. ಅವನ ಯೋಚನೆ ಒಂದಿತ್ತು. ಅವನ ಯೋಚನೆ ಏನಂತೆ? ಯೋಚನೆ ಏನು? ದೇವರ ಸ್ಥಾನಕ್ಕಿಂತಲೂ ನಾನು ಉನ್ನತೋನ್ನತನಾಗಿ ಮೇಲೆ ಏರಬೇಕು, ಅವನಿಗೆ ಸರಿಸಮಾನನಾಗಬೇಕೆಂಬುದಾಗಿ, ದೇವರ ಸ್ಥಾನಕ್ಕೆ ನಾನು ಬರಬೇಕೆಂಬುದಾಗಿ ಅವನ ಆಲೋಚನೆ ಇತ್ತು. ನೋಡ್ರಿ, ಆದಿಯಿಂದಲೂ ಇದುವರೆಗೂ ಕೂಡ ಬೈಬಲ್ ಸ್ಟಡಿ ಮಾಡ್ತಾ ಬಂದ್ರೆ ಅವನು ಒಂದು ಪ್ಲಾನ್ ಮಾಡಿದ್ರು ಕೂಡ ಸೈತಾನಿಗೆ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಅವನು ಒಂದು ಪ್ಲಾನ್ ಮಾಡಿದ್ರು ಕೂಡ ಅವನ ಪ್ಲಾನ್ ಯಾವತ್ತು ಸಕ್ಸಸ್ ಆಗಿದೆ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಸಕ್ಸಸ್ ಆಗಿದೆ ಅಂತ ಅನಿಸಿದ್ರು ಕೂಡ ಅವನ ಸಕ್ಸಸ್ ಅನ್ನುವಂಥದ್ರ ಒಳಗೆ ಅವನಿಗೆ ಅಪಜಯ. ಹಲ್ಲೆಲೂಯಾ. ಯಾಕೆ ಗೊತ್ತುಂಟ? ಯಾಕೆ ಹೀಗೆ ಆಗ್ತಾ ಇದೆ ಗೊತ್ತುಂಟ? ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಸರ್ವಶಕ್ತ ದೇವರು, ಪ್ರೀತಿಮಯನಾದ ದೇವರು, ಆತನು ತನ್ನ ಸಂಕಲ್ಪ ಅನುಸಾರವಾಗಿ ಚಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ.
ಸಂಕಲ್ಪಾನುಸಾರವಾಗಿ, ತನ್ನ ಸಂಕಲ್ಪಾನುಸಾರವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಉದಾಹರಣೆಗೆ ಎಕ್ಸಾಂಪಲ್ ಅದಕ್ಕೆ ಒಂದು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅವನು ಯೋಚಿಸಿದ್ದೊಂದು, ನಡೆದದ್ದೇ ಒಂದು. ಏದೆನ್ ತೋಟದಲ್ಲಿ ಬಂದು ಏನಾಯ್ತು? ಉರಿಗೊಂಡವನಾಗಿ ಬರ್ತಾ ಇದ್ದಾನೆ. ಏದೆನ್ ತೋಟದಲ್ಲಿ ನನ್ನ ನೋಡಿ, ಏದೆನ್ ತೋಟದಲ್ಲಿ ಉರಿಗೊಂಡವನಾಗಿ ಬರ್ತಾ ಇದ್ದಾನೆ. ಯಾಕೆ ಉರಿ? ನಿಮ್ಗೆ ಗೊತ್ತಿಲ್ವಾ? ಕಳೆದೇನಂದ್ರೆ ಹೇಳಲಿಲ್ವಾ ನಾನು? ನಿಮ್ಗೆ ಸಹ ಗೊತ್ತುಂಟು. ಯಾನಂತೂ ಪೋತೆ ಮೊಗುಲ್ದಾಯೇ ದೇವರನ ಸಾನ್ನಿಧ್ಯ ಉಡುಪೋಡ ಅಂತ. ಅವನಲ್ಲಿಂದ ದೊಬ್ಬಲ್ಪಟ್ಟಿದ್ದಾನೆ. ಉರಿ ಏನಂದ್ರೆ ಯಾನ ಅಂಚಿನ ಒಂದು ಸ್ಥಾನ ಕಲೆ ಉಂಡೆತ ಅಂತ ಒಂದು ಸ್ಥಾನವನ್ನು ತೆಗೆದುಕೊಂಡೆಲ್ಲ, ಕಳ್ಕೊಂಡೆಲ್ಲ. ಇವ್ರು ಯಾಕೆ ಇರಬೇಕೆಂಬಂತ ಒಂದು ಉರಿ. ಅದರ ನಿಮಿತ್ತವಾಗಿ ಏದೇನ್ ತೋಟಕ್ಕೆ ಬಂದು ಅವರನ್ನು ವಂಚಿಸಿದ, ಮರಳುಗೊಳಿಸಿದ. ಅಲ್ಲಿ ಏನಾಯ್ತಂದ್ರೆ ಅಲ್ಲಿ ಅಗಲುವಿಕೆ ಬಂದು ಬಿಟ್ಟಿತ್ತು. ಅವನು ಎಣಿಸಿದ ಒಂದು ಮುಗಿನಂತ ಎಣಿಸಿದ. ಆದ್ರೆ ಅವನಿಗೆ ಗೊತ್ತಿಲ್ಲ ದೇವರು ಸರ್ವಶಕ್ತ, ಸರ್ವವ್ಯಾಪಿ, ಅಷ್ಟು ಮಾತ್ರ ಸರ್ವಜ್ಞಾನಿ. ಹಲ್ಲೆಲೂಯ. ಆದಿಯಲ್ಲಿಯೇ ಅಂತ್ಯವನ್ನು ನೋಡಿದ್ದಾನೆ ದೇವರು. ಹಲ್ಲೆಲೂಯ. ಆದಿಯಲ್ಲಿ ಅಂತ್ಯವನ್ನು ನೋಡಿದ್ದಾನೆ ದೇವರು. ಜಗದುತ್ಪತ್ತಿಗಿಂತ ಮುಂಚೆನೆ ತನ್ನ ಮಗನ ಮೂಲಕ ಲೋಕವನ್ನು ರಕ್ಷಣೆಗೆ ತರುವಂತ ಪ್ಲಾನ್ ಅನ್ನ ಮಾಡಿದ್ದ. ಹಲ್ಲೆಲೂಯ. ಹಲ್ಲೆಲೂಯ. ಇವನು ಏನೋ ಒಂದು ಆಲೋಚನೆ ಮಾಡಿ ಮನುಷ್ಯರನ್ನ ಬೀಳಿಸಿದ. ತನ್ನ ಒಂದು ಡಾಮಿನೇಷನ್ ಒಳಗೆ, ತನ್ನ ಒಂದು ಆಧಿಪತ್ಯದೊಳಗೆ ಜನರನ್ನು ಹಿಡಿದುಕೊಂಡು ಹೋಗುವುದಕ್ಕೆ ಏನ್ ಮಾಡಿದ? ಪ್ಲಾನ್ ಮಾಡಿ ಅದೇ ರೀತಿ ಮಾಡ್ತಾ ಹೋದ. ಆದ್ರೆ ದೇವರ ಪ್ಲಾನೇ ಬೇರೆ ಇತ್ತು. ಜನರು ಹೌದು ಆ ದಿನಮಾನಗಳಲ್ಲಿ ಅವನ ಕೈಯಲ್ಲಿ ಸಿಲುಕಿದ್ರು. ಪಾಪದಿಂದ, ಶಾಪದಿಂದ, ರೋಗದ ದೊರೆತನದಿಂದ ಕಟ್ಟಲ್ಪಟ್ಟರು ಜನರು. ಆ ಒಂದು ಪರಿಸ್ಥಿತಿಗಳನ್ನು ನೋಡುವಾಗ ಸೋತ ಪರಿಸ್ಥಿತಿ ಅಂತ ಅನಿಸ್ತಾ ಇದೆ. ಆದರೆ ದೇವರೇ ಏನ್ ಮಾಡಿದ್ರು ಗೊತ್ತಾ? ತಾನು ಜಗದುತ್ಪತ್ತಿಗಿಂತ ಮುಂಚೆ ಮಾಡಿದ ಆಲೋಚನೆ ಪ್ರಕಾರ ಅವರೇ ತನ್ನ ಮಗನನ್ನು ಕಳಿಸುವ ಪ್ಲಾನ್ ಮಾಡಿದ್ರು. ಮಗನ ಮೂಲಕ ನಂಬಿದವರಿಗೆ ಬಿಡುಗಡೆಯನ್ನು ಕೊಡುವಂತ ಪ್ಲಾನ್. ಹಲ್ಲೆಲೂಯ. ಹಲ್ಲೆಲೂಯ. ಯಾಕೆ ಹೇಳ್ತಾನೆ? ಅವನು ಏನು ಆಲೋಚನೆ ಮಾಡಿದ್ರು ಅದ್ರ ಉಲ್ಟನೆ. ಏಷಾಯ ಪ್ರವಾದಿ ಹೇಳಿದ ಪ್ರಕಾರ ಅಲ್ಲಿ 14ನೇ ವಚನ, 14ನೇ ಅಧ್ಯಾಯ 14ನೇ ವಚನ, ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೇನು ಅಂದುಕೊಂಡೆಯಲ್ಲ. ಅವನು ಅಂದುಕೊಂಡ. ಅವನು ಏನು ಅಂದುಕೊಳ್ತಾನೆ ಅದು ನಡೆಯುವುದಿಲ್ಲ. ದೇವರ ಚಿತ್ತವೇ ನಡೆಯೋದು. ದೇವರ ಚಿತ್ತವೇ ನಡೆಯೋದು. ಆಮೇಲೆ ಅಂದುಕೊಂಡೇ ಇಲ್ಲ. ಆದರೆ ನೀನು ಅಂದುಕೊಂಡಿ. ಆದರೆ ನೀನು ಪಾತಾಳಕ್ಕೆ, ಅದೋ ಲೋಕದ ಆಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ ಅಂತ ಒಂದು ವರ್ಡ್ ಬರ್ತಿದೆ ಅಲ್ವಾ? ಅದನ್ನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ನ ಪ್ರಕಾರ ಕೂಡ ಅದು ಪ್ರೋಸೆಸ್ ಅನ್ನ ತೋರಿಸುವಂತ ವರ್ಡ್. ತಳ್ಳಲ್ಪಡುತ್ತಾ ಇದ್ದಿ ಅಂದ್ರೆ ಒಮ್ಮೆ ಆಗಿ ಮುಗಿದಂತ ಸಂಗತಿಗಳನ್ನು ಅದು ತೋರಿಸುವುದಿಲ್ಲ. ಕಂಟಿನ್ಯೂ ಆಗ್ಲಿಕ್ಕೆ ಇರುವಂತ ಅಥವಾ ಕಂಟಿನ್ಯೂ ಆಗುತ್ತಿರುವಂತ ಸಂಗತಿಗಳನ್ನ ಆ ಪ್ರೊಫೆಟಿಕ್ ವರ್ಡ್, ಪ್ರವಾದನಾತ್ಮಕ ನುಡಿ ಅಲ್ಲಿ ತೋರಿಸ್ತಾ ಇದೆ. ತಳ್ಳಲ್ಪಡುತ್ತಾ ಇದ್ದಿ. ಹಾಗಾದ್ರೆ ಅವನು, ನಾವು ಪ್ರಕಟಣೆ ಗ್ರಂಥ 12ನೇ ವಚನದಲ್ಲಿ ಏನು ಓದಿದೆವು? ಮಹಾಭೂಮಿಯೇ, ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ಏನಂತೆ? ತನಗಿರುವ ಕಾಲವು ಸ್ವಲ್ಪವೇ ಎಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಬಳಿಗೆ ಇಳಿದು ಬಂದಿದ್ದಾನೆಂಬುದಾಗಿ ನಾವೀಗ ನೋಡ್ತಾ ಇದ್ದೇವೆ. ಅವನ ತಳ್ಳಲ್ಪಡುವಿಕೆಯ ಹಂತಗಳು. ಒಂದನೇದಾಗಿ ನಡೆದದ್ದು ಎಲ್ಲಿ ಗೊತ್ತುಂಟ? ಏಷಾಯ ಪ್ರವಾದಿ 14ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಮತ್ತು HKL 28ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಅದು ಹಲ್ಲೆಲೂಯ ಪರಲೋಕದಲ್ಲಿ ಇವನು ಅಂದುಕೊಂಡಾಗಲೇ ಅಲ್ಲಿ ಯುದ್ಧ ನಡೆದು ಅಲ್ಲಿ ಅವನ ಸ್ಥಾನ ತಪ್ಪಿತ್ತು. ಆದರೆ ಅವನಿಗೆ ಹೋಗುವಂತ ಬರುವಂತ ವಿಸಿಟಿಂಗ್ ವೀಸಾ ಅವನಿಗೆ ಅಲ್ಲಿ ಇದೆ. ಎರಡನೇದಾಗಿ ಅವನ ಸ್ಥಾನ ತಪ್ಪಿದ್ದು, ಅವನು ದಬ್ಬಲ್ಪಟ್ಟಂತ ಎರಡನೇ ಹಂತ ಯಾವುದು? ಒಂದು ಫಿಸಿಕಲಿ ಆಗಿ, ಮತ್ತೊಂದು ಸ್ಪಿರಿಚುವಲ್ಲಿ, ಅವನ ಅಥಾರಿಟಿಯಲ್ಲಿ. ಈ ಫಿಸಿಕಲಿ ಆಗಿ ಅಂದ್ರೆ ಏನ್ ಅರ್ಥ ಆಯ್ತಾ? ಅವನು ಅಲ್ಲಿಂದ ದೊಬ್ಬಲ್ಪಟ್ಟ. ಓಕೆ, ಎರಡನೇ ದೊಬ್ಬಲ್ಪಡುವಿಕೆಯಲ್ಲಿ ಯೇಸು ಸ್ವಾಮಿ ಅವನ ಅಥಾರಿಟಿಯಿಂದ ಅವನು ದೊಬ್ಬಲ್ಪಟ್ಟ. ಅಧಿಕಾರದಿಂದ
ಮನುಷ್ಯರನ್ನ ಏದೇನ್ ತೋಟದಲ್ಲಿ ಪಾಪಕ್ಕೆ ಹಾಕಿ ತಾನೇ ದೊರೆತನ ಮಾಡ್ತಾ ಇದ್ದ. ಯೇಸು ಸ್ವಾಮಿಗೂ ಕೂಡ ಒಂದು ಚಾಲೆಂಜ್ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿಗೂ ಕೂಡ ಚಾಲೆಂಜ್ ಮಾಡ್ತಾ ಇದ್ದಾನೆ. ಏನು ಚಾಲೆಂಜ್ ಮಾಡ್ತಾ ಇದ್ದಾನೆ? ನೀನು ನನಗೆ ಅಡ್ಡ ಬಿದ್ದರೆ, ಲೋಕದೆಲ್ಲ ವೈಭವವನ್ನು ತೋರಿಸಿ ಹೇಳ್ತಾ ಇದ್ದಾನೆ, ನೀನು ನನಗೆ ಅಡ್ಡ ಬಿದ್ದರೆ ನಾನು ಇದನ್ನು ನಿಮಗೆ ಕೊಡ್ತೇನೆ ಎಂಬುದಾಗಿ. ಇದು ನನಗೆ ಕೊಡಲ್ಪಟ್ಟಿದೆ ಅಂತ ಹೇಳ್ತಾನೆ. ಅವನಿಗೆ ಯಾರು ಕೊಟ್ಟದ್ದು? ಆದಮ ಅವರಿಗೆ ಕೊಟ್ಟದ್ದು ಅದು ಅಲ್ವಾ? ಆದಮ ಅವರಿಗೆ ಕೊಟ್ಟದ್ದು. ಅವನು ಕದ್ದುಕೊಂಡದ್ದು, ವಂಚಿಸಿ ಮನುಷ್ಯರಿಗೆ ಏನು ಕೊಡಲ್ಪಟ್ಟಿದ್ದ ದೇವರಿಂದ ಆ ಅಥಾರಿಟಿಯನ್ನು ಅವನು ಕದ್ದುಕೊಂಡದ್ದು. ಆದರೆ 12ನೇ ಅಧ್ಯಾಯ ಯೋಹಾನ ಸುವಾರ್ತೆ 31ನೇ ವಚನ ಹೇಳುವ ಪ್ರಕಾರ, 12ನೇ ಅಧ್ಯಾಯ ಯೋಹಾನ ಸುವಾರ್ತೆ 31ನೇ ವಚನ ಪ್ರಕಾರ ಈಗ ಏನಾಗ್ತದಂತೆ? 12ನೇ ಅಧ್ಯಾಯ 31, ಈಗ ಲೋಕಕ್ಕೆ ತೀರ್ಪು ಆಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ನೋಡಿ, ಇಲ್ಲೊಂದು ನೂಕಲ್ಪಡುವಿಕೆ, ಇಲ್ಲೊಂದು ದಬ್ಬಲ್ಪಡುವಿಕೆ ನಾವು ನೋಡ್ಬೋದು. ಫಸ್ಟ್ ಪರಲೋಕದಿಂದ ಅವನ ಶಾರೀರಿಕವಾಗಿ ಅಲ್ಲಿಯ ಸ್ಥಾನ ತಪ್ಪಿತು, ದೊಬ್ಬಲ್ಪಟ್ಟ. ಈಗ ಎರಡನೇ ದೊಬ್ಬಲ್ಪಡುವಿಕೆ ನಾವು ಕಾಣೋದು ಅವನ ಅಥಾರಿಟಿಯಲ್ಲಿ, ಜನರ ಮೇಲೆ ಮಾಡ್ತಾ ಇದ್ದಂಥ ರೂಲಿಂಗ್ ಪವರ್, ಆ ಅಥಾರಿಟಿ ಶಿಲುಬೆಯಲ್ಲಿ ಮುರಿಯಲ್ಪಡ್ತದೆ. ಅವನು ಅದರಿಂದ ದೊಬ್ಬಲ್ಪಡ್ತಾನೆ. ಅವನು ನಿರಾಯುಧನಾಗ್ತಾನೆ, ಆಯುಧ ಇಲ್ಲದವನಾಗ್ತಾನೆ, ಆಯುಧ ಇಲ್ಲದವನಾಗ್ತಾನೆ. ಮೂರನೇ ದೊಬ್ಬಲ್ಪಡುವಿಕೆ, ಅದರ ಅರ್ಥ ಏನಂದ್ರೆ, ಶಿಲುಬೆಯಲ್ಲಿ ಇಡೀ ಮಾನವ ಕುಲಕ್ಕೆ ದೇವರು ಏನೆಲ್ಲ ಬೇಕಾ ಆ ಬಿಡುಗಡೆಯ ದಂಡನೆಯನ್ನು ಆತನು ಅನುಭವಿಸಿದ. ಯಾರು ನಂಬಿದ್ರೋ ಅವರ ಮೇಲೆ ಅವನ ದೊರೆತನ ನಡೆಯೋದಿಲ್ಲ. ನಡೀತದ? ನಡೀತದ? ನಂಬಿದವರ ಮೇಲೆ ಸೈತಾನನ ದೊರೆತನ ನಡೀತದ? ನಡೆಯುವುದೇ ಇಲ್ಲ, ನಡೆಯುವುದೇ ಇಲ್ಲ. ಹಲ್ಲೆಲೂಯಾ. ಅನಂತರ ಮೂರನೇ ದೊಬ್ಬಲ್ಪಡುವಿಕೆ ಯಾವಾಗ, ಎಲ್ಲಿ ನೋಡುವ? ಯಾವಾಗ, ಎಲ್ಲಿ? ಮೂರನೇ ದೊಬ್ಬಲ್ಪಡುವಿಕೆ ಯಾವಾಗ? ನೆನಪಿಲ್ವಾ? ಇದು ಇನ್ನು ಮುಂದೆ ಆಗ್ಲಿಕ್ಕೆ ಇರುವಂತ ಯೇಸು ಸ್ವಾಮಿ. ಹಲ್ಲೆಲೂಯಾ. ಯೇಸುವಿನ ಬರೋಣದಲ್ಲಿ 2 ಹಂತದ ಬರೋಣ ಇದೆ. ಎರಡನೇ ಬರೋಣದಲ್ಲಿ 2 ಹಂತ ಇದೆ. ಒಂದು ರಹಸ್ಯ ಬರೋಣ, ಮತ್ತೊಂದು ಓಪನ್ ಬರೋಣ. ಈಗ ಆತನು ರಹಸ್ಯವಾಗಿ ಬರುವಾಗ ಎಲ್ಲಿಗೆ ಬರ್ತಾನೆ? ಆತನು ಮಧ್ಯ ಆಕಾಶಕ್ಕೆ. ಈಗ ಸೈತಾನನು ಭೂಮಿಯಲ್ಲಿದ್ದಾನ, ಮಧ್ಯ ಆಕಾಶ. ಅವನ ಸ್ಥಾನ ಎಲ್ಲಿ? ಈಗ ಮಧ್ಯ ಆಕಾಶ. ಬಟ್ ಯೇಸು ಎಲ್ಲಿದ್ದಾನೋ, ಎಲ್ಲಿ ಬರ್ತಾನೋ ಅಲ್ಲಿ ದುರಾತ್ಮನಿಗೆ ಅವಕಾಶ ಇಲ್ಲ. ಅಲ್ಲಿಂದ ದೊಬ್ಬಲ್ಪಡ್ತಾನೆ, ಅಲ್ಲಿಂದ ದೊಬ್ಬಲ್ಪಡ್ತಾನೆ ಭೂಮಿಗೆ, ನೇರವಾಗಿ ಭೂಮಿ. ಆ ನಂತರ ಇನ್ನೊಂದು 4ನೇ ದೊಬ್ಬಲ್ಪಡುವಿಕೆ ಎಲ್ಲಿಗೆ? ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ಓದುವಾಗ ನಮಗೆ ಅಲ್ಲಿ ಬರೆಯಲ್ಪಟ್ಟ ಮಾತುಗಳನ್ನು ಗುರುತಿಸಿಕೊಳ್ಬಹುದು. ನೇರವಾಗಿ ಎಲ್ಲಿಗೆ? ಬೆಂಕಿ ಗಂಧಗಳಿರುವ ಕೆರೆಗ ಅಲ್ಲ, ಅದಕ್ಕಿಂತ ಮುಂಚೆ ಒಂದು ದೊಬ್ಬಲ್ಪಡುವಿಕೆ ಉಂಟು. 1000 ವರ್ಷದ ಬಂಧನಕ್ಕೆ ದೊಬ್ಬಲ್ಪಡ್ತಾನೆ. ನೋಡ್ರಿ, 20ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ 8ನೇ ವಚನ, 2ನೇ ವಚನ, 22. ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪವನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಮತ್ತೆ ಮುಂದೆ ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಭೂಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಒಂದು ಮಿಸ್ ಅದೋ ಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ನೋಡಿ, ಬಂಧಿಸಲ್ಪಡೋದು ಮಾತ್ರವಲ್ಲದೆ ಅದೋ ಲೋಕಕ್ಕೆ ದೊಬ್ಬಲ್ಪಡ್ತಾ ಇದ್ದಾನೆ. ದೊಬ್ಬಲ್ಪಟ್ಟು ಯಾವಾಗ? ಇದು ಮುಂದೆ ಆಗ್ಲಿಕ್ಕೆ ಇರುವಂತ. ಹಾಗಾದ್ರೆ ನಂತರ 4 ಆಯ್ತಲ್ಲ, ಈಗ 5ನೇ ದೊಬ್ಬಲ್ಪಡುವಿಕೆ ಎಲ್ಲಿಗೆ? ನೇರವಾಗಿ ಅದರ ನಂತರ 7ನೇ ವಚನದಲ್ಲೆಲ್ಲ ಓದ್ತಾ ಹೋಗುವಾಗ ಕಡೆ ಕಾಲದಲ್ಲಿ ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಗೆ ಅವನೇನಾಗ್ತಾನೆ? ದೊಬ್ಬಲ್ಪಡ್ಲಿಕ್ಕೆ ಇದ್ದಾನೆ.
ಅಲ್ಲಿ ಓದ್ತಾ ಹೋಗುವಾಗಲಿ 10ನೇ ವಚನ ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಓದಿ. ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳಿರುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿ ಯಾತನೆ ಪಡುತ್ತಿರುವರು. ಅವರು ಹಗಲಿರುಳು ಯುಗಾಂತರಗಳಲ್ಲಿ ಕೂಡ ಏನ್ ಮಾಡ್ತಾರಂತೆ? ಯಾತನೆ ಪಡುತ್ತಿರುವವರು. ಹಾಗಾದ್ರೆ 12ನೇ ಅಧ್ಯಾಯ 12ನೇ ವಚನ ದೊಬ್ಬಲ್ಪಡ್ಬೇಕೆ? ಮಧ್ಯಾಕಾಶದಲ್ಲಿ ಯೇಸು ಸ್ವಾಮಿ ಬರುವಾಗ ಆತನು ದೊಬ್ಬಲ್ಪಡುವಂಥದ್ದು. ಈಗ ಅಲ್ಲಿ ಬರೆಯಲ್ಪಟ್ಟಂತ ಮಾತು ಏನಂದ್ರೆ, ಮಹಾರೌದ್ರವುಳ್ಳವನಾಗಿ ತನ್ನ ಕಾಲವು ಏನಂತೆ? ತನ್ನ ಕಾಲವು ಸ್ವಲ್ಪವೇ ಎಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಬಳಿಗೆ ಇಳಿದು ಬಂದಿದ್ದಾನೆ. ಭೂಲೋಕವೇ, ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ ಅಂತ ಅಲ್ಲಿ ಕೋಟ್ ಮಾಡಿದೆ ಅಲ್ವಾ? ಪರಲೋಕಕ್ಕೆ ಹರ್ಷ ಅಂತೆ, ಪರ್ಮನೆಂಟ್. ಈಗ ವಿಸಿಟಿಂಗ್ ವಿಸಾದಲ್ಲಿ ಇದ್ದಾನೆ ಅವ, ಅಲ್ಲಿ ಸ್ಥಾನ ತಪ್ಪಿದೆ, ವಿಸಿಟಿಂಗ್ ಹೋಗ್ತಾ ಇರ್ತಾನೆ. ಯೇಸು ಸ್ವಾಮಿ ಮಧ್ಯಾಕಾಶ ಬರುವಾಗ ವಿಸಿಟಿಂಗ್ ವಿಸಾಸ ಮತ್ತೆ ವಿಸಿಟಿಂಗ್ ವಿಸಾಸ ಇಲ್ಲ, ಕಟಪ್ ಆಗ್ತದೆ. ಈಗ ಕೇಳ್ರಿ, ಇದರಲ್ಲಿ ನಾನು ಹೇಳುವಂತ ವಿಚಾರ ಏನಂದ್ರೆ, ತನಗಿರುವ ಕಾಲವು ಸ್ವಲ್ಪವೇ ಎಂದು ತಿಳಿದು, ಯಾವಾಗಂತೆ? ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬರುವಾಗ ಅವನು ದೊಬ್ಬಲ್ಪಡುವಾಗ ಮಹಾರೌದ್ರವುಳ್ಳನಾಗಿ ಬರ್ತಾನಂತೆ. ನಂದೊಂದು ಪ್ರಶ್ನೆ, ಈಗ ದಿನಗಳ ಮೇಲೆ ದಿನಗಳು ಉರುಳ್ತಾ ಉಂಟು, ಹೋಗ್ತಾ ಉಂಟು. ಅವನಿಗೀಗ ಮಧ್ಯಾಕಾಶದ ದೊಬ್ಬಲ್ಪಟ್ಟಿಲ್ಲ, ಇನ್ನು ಪಡಬೇಕು ಅವನು. ಈಗ ಅವನಿಗೆ ಗೊತ್ತಾಗ್ತಾ ಇಲ್ವಾ ತನಗಿರುವ ಕಾಲ ಸ್ವಲ್ಪ ಅಂತ? ಗೊತ್ತಾಗ್ತಾ ಉಂಟಾ ಇಲ್ವಾ? ಈಗ ಸಹ ಗೊತ್ತಾಗ್ತಾ ಉಂಟು. ಒಂದೊಂದು ದಿನಗಳು ಉರುಳ್ತಾ ಇದೆ ಅಂದ್ರೆ, ಒಂದೊಂದು ದಿನಗಳು ಹೋಗ್ತಾ ಇದೆ ಅಂದ್ರೆ ತಿಳ್ಕೊಳ್ಳಿ, ಅವನಿಗೆ ಗೊತ್ತುಂಟು ತನ್ನ ಫ್ಯೂಚರ್ ಏನೆಂಬ ಗೊತ್ತುಂಟು. 1000 ವರ್ಷ ನಾನು ಬಂಧನದಲ್ಲಿ ಹೋಗ್ಲಿಕ್ಕಿದ್ದೇನೆ, ಆ ನಂತರ ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಗೆ ಹಾಕಲ್ಪಡ್ಲಿಕ್ಕಿದ್ದೇನೆಂಬುದಾಗಿ ಅವನಿಗೆ ಗೊತ್ತುಂಟು. ಈಗ ಗೊತ್ತುಂಟಲ್ವಾ? ಆದದ್ರಿಂದ ಯೇಸು ಸ್ವಾಮಿ ದುರಾತ್ಮಗಳನ್ನ ಬಿಡಿಸ್ಲಿಕ್ಕೆ ಹೋದಾಗ ಎಲ್ಲಿ ಹೋದದ್ದು? ದುರಾತ್ಮ ಬಿಡಿಸ್ಲಿಕ್ಕೆ ಅಲ್ಲಿ ದುರಾತ್ಮಗಳು ಪ್ರಾರ್ಥನೆ ಮಾಡ್ತಾ ಇದ್ದಲ್ಲ, ಎಲ್ಲಿ ಅದು? ಯೆರೂಸಲೇಮರ ಸೀಮೆಯಲ್ಲಿ 5 ರಿಂದ 6 ಸಾವಿರ ದುರಾತ್ಮನಿಂದ ಬಂಧಿಸಲ್ಪಟ್ಟ ಒಬ್ಬ ವ್ಯಕ್ತಿ ಇದ್ದ. ಯೇಸು ಸ್ವಾಮಿ ಹೋಗುವಾಗಲೇ ಒಂದು ಕಮಾಂಡಿಂಗ್ ಕೊಟ್ಟಿದ್ದಾನೆ. ಆ ಸೀಮೆಗೆ ಹೋಗುವಾಗ ಒಂದು ಕಮಾಂಡಿಂಗ್ ಕೊಟ್ಟಿದ್ದಾನೆ, ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗಿ ಎಂಬುದಾಗಿ. ಅದು ಅವನ ಪಾದಕ್ಕೆ ಬಂದು ಅಡ್ಡ ಬೀಳ್ತಾ ಉಂಟು. ಯಾರಿಂದಲೂ ಕೂಡ ಕಂಟ್ರೋಲಿಗೆ ಬರದಂತ ಆ ದುರಾತ್ಮಗಳು, ಆ ವ್ಯಕ್ತಿಯನ್ನು ಪೀಡಿಸ್ತದ ದುರಾತ್ಮಗಳು ಯೇಸುವಿನ ಒಂದು ಕಮಾಂಡಿಗೆ ಅಲ್ಲಿ ಏನಾಗ್ತದೆ? ಪಾದಕ್ಕೆ ಬರ್ತಾ ಉಂಟು. ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಉಂಟು ಅಲ್ವಾ? ರಿಕ್ವೆಸ್ಟ್ ಮಾಡ್ತಾ ಇದ್ದಾಗ ಅವನು ಹೀಗೆ ಹೇಳ್ತಾನೆ, ಸಮಯವು ಬರುವುದಕ್ಕಿಂತ ಮುಂಚೆ ನನ್ನನ್ನು ಕಾಡುವುದಕ್ಕೆ ಬಂದಿಯಾ? ಸಮಯವು ಬರುವುದಕ್ಕಿಂತ ಮುಂಚೆ, ಕಾಲವು ಬರುವುದಕ್ಕಿಂತ ಮುಂಚೆ ನನ್ನನ್ನು ಕಾಡುವುದಕ್ಕೆ ಬಂದಿಯಾ? ಆದರೆ ದುರಾತ್ಮಗಳಿಗೆ ಗೊತ್ತುಂಟು ನಮ್ಮದೊಂದು ಕಾಲ ಇದೆ. ಹಾಗಾದ್ರೆ ಈಗ ನಾವು ಈ ಲೋಕದಲ್ಲಿದ್ದೇವೆ, ನಮಗೆ ಗೊತ್ತಾಗ್ತಾ ಉಂಟು. ಪ್ರಾಫೆಸಿ ವರ್ಡ್ ಅನ್ನು ನೋಡುವಾಗ ಅಂತ್ಯ ದಿನಮಾನಗಳು ಹತ್ತಿರ ಬರ್ತಾ ಉಂಟು. ಒಂದೊಂದು ದಿನ ಹೋಗ್ತಾ ಇದೆ ನಮಗೆ ಗೊತ್ತಾಗುವುದಾದ್ರೆ, ಅದಕ್ಕಿಂತ ಹೆಚ್ಚು ಅವನಿಗೆ ಗೊತ್ತಾಗ್ತಾ ಉಂಟು. ಅವನಿಗೆ ಗೊತ್ತಿತ್ತು ತನ್ನ ಒಂದು ಕಾಲ ಇದೆ ಎಂಬುದಾಗಿ. ಹಾಗಾದ್ರೆ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬಂದ ನಂತರ, ದೊಬ್ಬಲ್ಪಟ್ಟ ನಂತರ ಮಾತ್ರ ರೌದ್ರ ಉಳ್ಳವನಾಗೋದಲ್ಲವಾ? ಹಲ್ಲೆಲೂಯ, ಹಲ್ಲೆಲೂಯ. ಆಗ ಮಹಾರೌದ್ರ ಉಳ್ಳವನಾಗ್ತಾನೆ. ಈಗ ಏನಂದ್ರೆ, ಒಂದೊಂದು ದಿನ ಹೋಗುವಾಗ ನಾನು ಎಣಿಸ್ತೇನೆ ಅವನ ಇಲ್ಲಿ ಮೀಟರ್ ಟಕ 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 ಅಂತ ಓಡ್ತಾ ಇರ್ಬೋದು. ಉದಾಹರಣೆಗಾಗಿ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾವು ಯಾರು ಸಾಲ ತೆಗೆಯುವುದಿಲ್ಲ, ಅದರ ಒಂದು ಎಕ್ಸಾಂಪಲ್. ಸಾಲ ತೆಗೆದಿದ್ದೇವೆ, ವರ್ಷಾಂತ್ಯದ ದಿನ ಬಂದಿದೆ, ಕಟ್ಟಿ ತೀರಿಸಲೇಬೇಕು. ಈಗ ಎಷ್ಟು? 2 ತಿಂಗಳಿದೆ. 2 ತಿಂಗಳು ದಿನ ಲೆಕ್ಕ ಮಾಡ್ತಾವೆ. 2 ತಿಂಗಳು 1 ದಿನ ಪೋಂಡು ಸ್ವಲ್ಪ ಸ್ಟಾರ್ಟ್ ಆಗ್ತಾಗ ಅಡಗ 10 ದಿನ ಪೋಂಡು, 1 ತಿಂಗಳು 20 ದಿನ ಉಂಟು, 1 ತಿಂಗಳು 20 ದಿನ ಉಂಟು, 1 ತಿಂಗಳು 10 ದಿನ ಉಂಟು ಅನ್ನುವಾಗ ದಿನ ಹೋದಾಗ ಡಗಡ ಹೆಚ್ಚಾಗ್ತಾ ಹೋಗ್ತದ, ಕಡಿಮೆ ಆಗ್ತಾ ಹೋಗ್ತದ? ಒಂದು ಜಸ್ಟ್ ಸಾಧಾರಣ ಒಂದು ಎಕ್ಸಾಂಪಲ್. ಹೆಚ್ಚಾಗ್ತಾ ಹೋಗ್ತದೆ. ಯಾಕೆ?
ನಾವು ಸಾಲ ಕೊಡಲಿಕ್ಕೆ ಇದೆ, ನಮ್ಮ ಹತ್ರ ಇಲ್ಲ, ಎಲ್ಲಿಂದ ಕೊಡೋದು? ದೇವರ ಮಕ್ಕಳೇನು ಮಾಡ್ತೇವೆ? ದೇವರನ್ನೇ ನೋಡ್ತೇವೆ, ಪಡ್ಕೊಳ್ತೇವೆ. ಒಂದು ಸಾಧಾರಣ ವಿಚಾರ ನೋಡೋದಾದರೆ ಒಂಥರ ಭಯದ ವಾತಾವರಣ, ಒಂದು ನಾರ್ಮಲ್ ಆಗಿ. ಅನೇಕ ಸಾರಿ ದೇವರ ಮಕ್ಕಳು ಕೂಡ ಈ ಲೋಕದಲ್ಲಿರುವಾಗ, ನಮಗೂ ಕೂಡ ಕೈಯಲ್ಲಿ ಹಣ ಇಲ್ಲದೆ ಇರುವಾಗ, ಖರ್ಚು ವೆಚ್ಚಗಳು ತುಂಬ ಇರುವಾಗ ಒಂದು ರೀತಿಯ ಫಿಯರ್ ಕಾಡ್ತದೆ. ಆದರೆ ದೇವರಿಗೆ ಸ್ತೋತ್ರ, ದೇವರ ವಾಕ್ಯ ನಮಗೆ ಎನ್ಕರೇಜ್ ಮಾಡ್ತದೆ, ದೇವರ ವಾಕ್ಯ ನಮ್ಮನ್ನು ಬೀಳದಂತೆ ನಿಲ್ಲಿಸ್ತದೆ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ಅವನಿಗೂ ಕೂಡ ತನ್ನ ಕಾಲ ಹತ್ತಿರವಾಗ್ತಂತ ದೊಬ್ಬಲ್ಪಟ್ಟ ನಂತರ ಅಲ್ಲ, ಮಧ್ಯಾಕಾಶಕ್ಕೆ ಬಂದ ನಂತರ ಅದಕ್ಕಿಂತ ಮುಂಚಿತವಾಗಿ ಮಹಾರೌದ್ರವುಳ್ಳವನಾಗಿದ್ದಾನೆ. ಈಗ ಹೇಳ್ತೇನೆ ನೋಡ್ರಿ, ಅವನು ಎಲ್ಲೆಲ್ಲಿ ಎಂತೆಂಥ ಕೋಟೆಗಳನ್ನು ಹಾಕಿದ್ದಾನೆ ಅಥವಾ ಹಾಕ್ತಾನೆ ಎಂಬುದಾಗಿ ನಮಗೆ ಮಾನುಷಿಕ ಬುದ್ಧಿಯಿಂದ, ಮಾನುಷಿಕ ದೃಷ್ಟಿಯಿಂದ ಅದನ್ನು ಗ್ರಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಮಾನುಷಿಕ ದೃಷ್ಟಿಯಲ್ಲಿ ನೋಡುವಾಗ ಗಲಾಟೆಗಳು ಕಾಣ್ಬೋದು, ಗೌಜಿಗಳು ಕಾಣ್ಬೋದು, ವೈಮನಸ್ಸುಗಳು ಕಾಣ್ಬೋದು, ಇನ್ನೊಂದು ಸ್ಪಿರಿಚುವಲ್ ಅಂತ ಕಾಣುವಾಗ, ಓ ಮೌಲ ಏನನ ಮಾಮಣ್ಣ ಕೋಟೆ ಬಾರ್ದೆ, ಏನನ ಮಾಮಣ್ಣನ ಕಾರ್ಯ ಒಂದೊಂದು ಸ್ಪಿರಿಚುವಲ್ ಐಸಿಂದ ನೋಡುವಾಗ, ಆ ವಾತಾವರಣ ಸೆನ್ಸ್ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಒಂದು ಉದ್ದೇಶಪೂರ್ವಕವಾಗಿ ಬರೆಯುವಾಗ ಮೊದಲು ಓದಿದಂಥ ನಾವು ವಾಕ್ಯ ಏನು ಓದಿದೆವು? ನಾವು ಉಪಯೋಗಿಸುವಂತ ಆಯುಧ ಲೋಕ ಸಂಬಂಧವಾದ ಆಯುಧಗಳಲ್ಲ, ಲೋಕ ಸಂಬಂಧವಾದ ಆಯುಧವಲ್ಲ, ಅದು ದೇವರ ಎಣಿಕೆಯಲ್ಲಿ ಬಲವಾಗಿತ್ತು, ಕೋಟೆಗಳನ್ನು ಕೆಡವಿ ಹಾಕುವಂಥದ್ದು. ಆದ್ರೆ ಒಂದು ತಿಳ್ಕೊಳ್ಳಿ, ಒಂದೊಂದು ದಿನ ಉರುಳ್ತಾ ಇದೆ ಅಂದ್ರೆ ಅವನ ಡಬ ಹೆಚ್ಚಾಗ್ತಾ ಉಂಟು, ತನಗಿರುವ ಕಾಲವು ಸ್ವಲ್ಪ ಅಂತ ಗೊತ್ತಾಗ್ತಾ ಉಂಟು. ಆದ್ರಿಂದ ಅವನು ತನ್ನ ಹೋರಾಟದ ತೀವ್ರತೆಯನ್ನ ಹೆಚ್ಚಿಸ್ಲಿಕ್ಕೆ ನೋಡ್ತಾನೆ. ಆಗ ದೇವರ ಮಕ್ಕಳು ನಾವು ಆತ್ಮೀಯ ದೃಷ್ಟಿಯಲ್ಲಿ ನೋಡುವವರು ಯಾವಾಗಲೂ ಆತ್ಮೀಯ ದೃಷ್ಟಿಯಲ್ಲೇ ನೋಡಬೇಕು. ಹಲ್ಲೆಲೂಯಾ. ಆಗ ಪರಿಸ್ಥಿತಿಗಳು ಕಂಟ್ರೋಲ್ಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ದೇವರ ಮಕ್ಕಳಾದ ನಾವು ಶರೀರದ ಹೋರಾಟಗಳು ಬರುವಾಗ, ಶಾರೀರಿಕ ರೀತಿಯ ಹೋರಾಟಗಳು ಬರುವಾಗ ನಾವು ಕೂಡ ಶಾರೀರಿಕ ರೀತಿಯಲ್ಲಿ ಅದರಲ್ಲಿ ಸಿಲುಕಿಕೊಂಡ್ರೆ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಅಲ್ಲಿ ದೈವಿಕವಾದಂಥ ಒಂದು ಕಾರ್ಯ ಆಗುವುದಿಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ವಿಮೋಚನ ಕಾಂಡದಲ್ಲಿ ನೋಡ್ರಿ, ಮೋಶೆಯ ಸಮಯ 17ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ, ವಿಮೋಚನ ಕಾಂಡ 17ನೇ ಅಧ್ಯಾಯ 8ನೇ ವಚನ. ಆಗ ಅಮಾಲೇಕ್ಯರು ರೆಫಿದೀಮಿನಲ್ಲಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡುವುದಕ್ಕೆ ವಿಮೋಚನ ಕಾಂಡ 17:8 ನೀವು ಕರೆಕ್ಟ್ ಓದಿ. ಬರಲು ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ನಾಳೆ ನಮ್ಮ ಮುಂದೆ ಹೊರಟು ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ನಾನು ದೇವದಂಡವನ್ನು ಕೈಯಲ್ಲಿ ಹಿಡುಕೊಂಡು ಗುಡ್ಡದ ತುದಿಯಲ್ಲಿ ನಿಂತುಕೊಳ್ಳುವೆನು ಎಂದು ಹೇಳಿದನು. ಮೋಶೆಯ ಅಪ್ಪಣೆಯ ಮೇರೆಗೆ ಯೆಹೋಶುವನು ಅಮಾಲೇಕ್ಯರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ಮೋಶೆಯು, ಆರೋನನು, ಹೂರನು ಈ ಮೂವರು ಗುಡ್ಡದ ತುದಿಗೆ ಏರಿದರು. ಮೋಶೆಯು ತನ್ನ ಕೈಗಳನ್ನು ಮೇಲಕ್ಕೆ ಎತ್ತಿರುವಾಗ ಇಸ್ರಾಯೇಲರು ಬಲವಾಗುವರು, ಇಳಿಸುವಾಗ ಅಮಾಲೇಕ್ಯರು ಬಲವಾಗುವರು. ಹೀಗಿರಲು ಮೋಶೆಯ ಕೈಗಳು ಭಾರವಾದದರಿಂದ ಆರೋನ, ಹೂರರು ಒಂದು ಕಲ್ಲನ್ನು ತಂದಿಟ್ಟು ಅದರ ಮೇಲೆ ಅವನನ್ನು ಕೂಡ್ರಿಸಿ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಅವನ ಕೈಗಳಿಗೆ ಆಧಾರ ಕೊಟ್ಟರು. ಈ ರೀತಿಯಲ್ಲಿ ಅವನ ಕೈಗಳು ಹೊತ್ತು ಮುಳುಗುವ ತನಕ ಇಳಿಯದೆ ನಿಂತೇ ಇದ್ದವು. ಹೀಗಿರುವುದರಿಂದ ಯೆಹೋಶುವನು ಅಮಾಲೇಕ್ಯರನ್ನು, ಅವರ ಭಟರನ್ನು ಕತ್ತಿಯಿಂದ ಕೆಡವಿಬಿಟ್ಟನು. ಹಲ್ಲೆಲೂಯಾ. ಕತ್ತಿಯಿಂದ ಕೆಡವಿಬಿಟ್ಟನು. ಮತ್ತೆ 14ನೇ ವಚನ ಓದಿ. ಆಗ ಯೆಹೋವನು ಮೋಶೆಗೆ, ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಇಲ್ಲದಂತೆ ಮಾಡುವೆನು. ಈ ಮಾತನ್ನು ಜ್ಞಾಪಕಾರ್ಥವಾಗಿ ಪುಸ್ತಕದಲ್ಲಿ ಬರ್ರೆ ಮತ್ತು ಯೆಹೋಶುವನಿಗೆ ಮಂದಟ್ಟು ಮಾಡಿಕೊಡು ಎಂದು ಹೇಳಿದನು. 15ನೇ ವಚನ. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟು, ಯಾಹುವಿನ ಸಿಂಹಾಸನದ ಆಣೆ, ಅಮಲೇಕ್ಯರ ಮೇಲೆ ಯೆಹೋವನಿಗೆ ತಲತಲಾಂತರಕ್ಕೂ ಯುದ್ಧವಿರುವುದು ಅಂದನು. ನೋಡ್ರಿ, ಇಲ್ಲಿ ನೋಡುವಂತ ಒಂದು ಘಟನೆ ಏನಂದ್ರೆ, ಅಮಾಲೇಕ್ಯರು ಇವರು ನೋಡ್ರಿ ಐಗುಪ್ತರಿಂದ ಬಿಡುಗಡೆಯಾಗಿ ಹೋಗ್ತಾ ಇರುವಾಗ ಅಮಾಲೇಕ್ಯರು ಎದುರಿಗೆ ಬರ್ತಾರೆ. ಇವರ ವಿರುದ್ಧವಾಗಿ ಇವರಿಗೆ ಅಡ್ಡಿ ಬರ್ತಾರೆ. ಇವರ ಪ್ರಯಾಣಕ್ಕೆ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ದಾರೆ?
ಅಡ್ಡಿ ಬರ್ತಾ ಇದ್ದಾರೆ ಅಲ್ವಾ? ಹೌದಲ್ವಾ? ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಈಗ? ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ? ಐಗುಪ್ತರಿಂದ ಬಿಡುಗಡೆಯಾದಂಥ ಇಸ್ರಾಯೇಲ್ಯರು ಪ್ರಯಾಣ ಬೆಳೆಸಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಕಾನಾನಿಗೆ ಹೋಗ್ತಾ ಇದ್ದಾರೆ. ಹೋಗುತ್ತಿರುವಾಗ ಅಲ್ಲಿ ತಡೆಗಳು, ನೀವು ನೋಡ್ರಿ, ಅವರಲ್ಲಿಂದ ಬಿಡುಗಡೆಯಾಗಿ, ಕೇಳ್ರಿ, ಆ ಒಂದು ಪಸ್ಕದ ಕುರಿಯ ರಕ್ತದ ಮೂಲಕ ಅವರು ಬಿಡುಗಡೆಯಾಗಿ ಹೋಗುವಾಗ ಅವರ ಜೀವಿತದಲ್ಲಿ ಅಡೆತಡೆ ಬರಲಿಲ್ವಾ? ಫರೋವನಿಗೆ ಅವರು ಹೋಗುದು ನೋಡ್ಲಿಕ್ಕೆ ಆಯ್ತಾ? ನೋಡ್ಲಿಕ್ಕೆ ಆಗಲಿಲ್ಲ. ಅಷ್ಟು ಮಾತ್ರವಲ್ಲ, ಕೆಲವು ಜನಾಂಗಗಳು, ಇವರು ಆ ಜನಾಂಗಗಳನ್ನು ಏನ್ ಮಾಡಿ ಎದುರಿಸಿ ಸೋಲಿಸಿ ಮುಂದೆ ಹೋಗ್ಬೇಕಾಗಿತ್ತು. ಹಲ್ಲೆಲೂಯಾ. ಕೆಲವು ಜನಾಂಗಗಳ ಹೆಸರುಗಳು ಕೂಡ ವಿಮೋಚನ ಕಾಂಡದಲ್ಲಿ ಕೊಡಲ್ಪಟ್ಟಿದೆ. ಆ ಹೆಸರಿನ ಹಿಂದೆ ಅದರದ್ದೇ ಆದಂಥ ಒಂದು ಅರ್ಥಗಳು ಕೂಡ ಇದೆ. ಆ ಹೆಸರಿನ ಹಿಂದಿನ ಅರ್ಥದ ಪ್ರಕಾರ ಆ ಸ್ಪಿರಿಟ್ಗಳು ಇವರು ಕಾನಾನ್ ದೇಶದ ಕಡೆಗೆ ಹೋಗುವಾಗ, ಅದನ್ನು ಸ್ವಾಧೀನ ಮಾಡಲಿಕ್ಕೆ ಹೋಗುವಾಗ, ದೇವರು ವಾಗ್ದಾನ ಮಾಡಿದ್ದನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಹೋಗುವಾಗ ಅವುಗಳು ಅಡ್ಡಿ ಬರ್ತದೆ. ಅದರ ಒಂದು ಗುಂಪು ಅಮಾಲೇಕ್ಯರ ಒಂದು ಗುಂಪು. ಆ ಸಂದರ್ಭದಲ್ಲಿ ನನಗೆ ಒಂದು ಬಹಳ ಸಂತೋಷ ತಂದದ್ದು, ಭೂಲೋಕದಲ್ಲಿ ಈಗೇನು ಯುದ್ಧ ಎದ್ದಿದೆ, ಗಲಾಟೆ ಎದ್ದಿದೆ, ಇವರೊಂದು ಕರ್ತನಿಂದ ಬಿಡುಗಡೆ ಒಂದು ಒಳ್ಳೆ ಉದ್ದೇಶದಿಂದ ಕರ್ತನು ನಡೆಸಿದಲ್ಲಿ ಹೋಗ್ತಾ ಇರುವಾಗ ಹೀಗೇನೆ ಹೋಗ್ಲಿಕ್ಕೆ ಆಗಲಿಲ್ಲ, ಅಡ್ಡಿ ಬಂತು. ಕರ್ತನು ನಡೆಸುವಲ್ಲಿ ಹೋಗುವ ಅಂತ ಮನಸ್ಸು ಮಾಡಿ ಹೋಗುವಾಗ ಅಡ್ಡಿ ಬರ್ತದೆ, ಇಲ್ಲಂತ ಹೇಳಿಕ್ಕೆ ಆಗುದಿಲ್ಲ. ದೇವರು ವಾಗ್ದಾನ ಮಾಡಿದ್ದನ್ನು ಸ್ವಾಧೀನ ಪಡಿಸಿಕೊಳ್ಬೇಕಾದ್ರೆ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ನಾವು ಮುಂದೆ ಹೋಗಬೇಕಾಗ್ತದೆ. ಹಲ್ಲೆಲೂಯಾ. ಹೋರಾಟ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅನೇಕ ವಿಧವಾದ ಹೋರಾಟಗಳಿದೆ. ಕೆಲವು ಜನಾಂಗಗಳನ್ನ ಇವರು ಎದುರಿಸಿಕೊಂಡು ಹೋದಾಗೆ ನಾವು ಕೂಡ ಅನೇಕ ವಿಧವಾದಂಥ ಹೋರಾಟಗಳನ್ನು ಎದುರಿಸಿ ಹೋಗ್ಬೇಕು. ಅವರಿಗೂ ನಮಗಿರುವಂಥ ವ್ಯತ್ಯಾಸ ಅಷ್ಟೇ, ಅವರಿಗೆ ಪಸ್ಕದ ಕುರಿಯ ರಕ್ತದ ಮೂಲಕ, ನಮಗೆ ಯೇಸುವಿನ ರಕ್ತದ ಮೂಲಕ, ಅದು ಯೇಸುವನ್ನೇ ತೋರಿಸುವಂಥ ಒಂದು ಪಸ್ಕದ ಕುರಿ. ಹಲ್ಲೆಲೂಯಾ. ಅವರಿಗೂ ಕೂಡ ಹೋಗುವಾಗ ಅನೇಕ ಹೋರಾಟಗಳು ಬಂತು. ಅದರಲ್ಲಿ ಒಂದು ಅಮಾಲೇಕ್ಯರ ಸ್ಟೋರಿ ನೋಡ್ರಿ. ಮೋಶೆ ಇಮಿಡಿಯೇಟ್ ಆಗಿ ಹೇಳ್ತಾನೆ, ಯೆಹೋಶುವನನ್ನು ಕಳಿಸ್ತಾ ಇದ್ದ, ನೀನು ಹೋಗು, ಯುದ್ಧ ಭಟರನ್ನು ಕರ್ಕೊಂಡು ಹೋಗಿ ಏನು ಮಾಡು, ಯುದ್ಧ ಮಾಡು. ನಾನು ಆ ಬೆಟ್ಟದ ತುದಿಗೆ ಹೋಗಿ ನನ್ನ ಕೈಗಳನ್ನು ಮೇಲೆತ್ತಿ ಸ್ವಾಮಿಯನ್ನೇ ಡಿಪೆಂಡ್ ಆಗ್ತೇನೆ. ಹಲ್ಲೆಲೂಯಾ. ಎಲ್ಲಿದ್ದಾರೆ ಇವರು? ಪರಲೋಕದಲ್ಲಿದ್ದಾರ, ಭೂಲೋಕದಲ್ಲಿದ್ದಾರ? ಹೋರಾಟ ಎಲ್ಲಿಂದ ಬರ್ತಾ ಉಂಟು? ಭೂಲೋಕದಲ್ಲಿರುವಾಗ ಭೂಲೋಕದಿಂದಲೇ ಹೋರಾಟ ಬರ್ತಾ ಉಂಟು, ತಡೆ ಬರ್ತಾ ಉಂಟು, ಅಡ್ಡಿ ಬರ್ತಾ ಉಂಟು, ಅಭ್ಯಂತರ ಬರ್ತಾ ಉಂಟು. ಒಂದು ಕಡೆ ಯುದ್ಧ ಭಟರಿದ್ರೂ ಕೂಡ ಮೋಶೆಗೆ ಗೊತ್ತಿತ್ತು, ಖಾಲಿ ಯುದ್ಧ ಭಟರಿದ್ರೆ ಸಾಕಾಗುವುದಿಲ್ಲ, ಕೋಲು ಬರ್ಜಿ ಇದ್ರೆ, ಖಡ್ಗ ಬರ್ಜಿ ಇದ್ರೆ ಸಾಕಾಗುವುದಿಲ್ಲ. ಯಾಕಂದ್ರೆ ನಾವು ಉಪಯೋಗಿಸುವ ಆಯುಧ ಅದು ಲೋಕ ಸಂಬಂಧವಾದಲ್ಲ, ಆತ್ಮ ಸಂಬಂಧವಾದದ್ದು ಎಂಬುದಾಗಿ ತಿಳಿದುಕೊಂಡು ಅವನು ಏನು ಮಾಡ್ತಾನೆ, ಬೆಟ್ಟದ ಮೇಲೆ ಹೋಗಿ ಕೈಗಳನ್ನು ಎತ್ತಾನೆ. ಕೈಗಳು ಭಾರ ಆಗ್ತಾ ಉಂಟು. ಕೈ ಮೇಲೆ ಎತ್ತಲ್ಪಡುವಾಗ ಇಲ್ಲಿ ಏನಾಗ್ತದೆ ಗೊತ್ತುಂಟು? ಯುದ್ಧ ನಡೀತಾ ಉಂಟು. ಕೈ ಮೇಲೇನೆ ಎತ್ತಿರುವಾಗ ಇಸ್ರಾಯೇಲರಿಗೆ ಜಯವಾಗುವಾಗೆ ಉಂಟು. ಕೈ ಭಾರ ಹೊಂದಿ ಕೆಳಗೆ ಬರುವಾಗ ಏನಾಗ್ತದೆ? ಅಮಾಲೇಕ್ಯರು ಜಯದ ಸೂಚನೆಯನ್ನು ಪಡ್ಕೊಳ್ತಾ ಇದ್ದಾರೆ. ಆಗ ಏನಾಯ್ತು? ಹೂರ ಮತ್ತು ಹಾರೋನ ಆ ಕೈ ಕೆಳಗೆ ಬರದಂತೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿ ದೇವರನ್ನೇ ಹತ್ತುಕೊಂಡು ದೇವರನ್ನೇ ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ದೇವರನ್ನೇ ನೋಡುತ್ತಾ ಇದ್ರು. ಕೀರ್ತನಗಾರ ಬರೆದ ಪ್ರಕಾರ 34ನೇ ಅಧ್ಯಾಯ ಕೀರ್ತನೆ 5ನೇ ವಚನದಲ್ಲಿ ಬರೆದ ಪ್ರಕಾರ ಆತನನ್ನೇ ದೃಷ್ಟಿಸಿದವರು ಏನ್ ಮಾಡಿದ್ರಂತೆ? ಪ್ರಕಾಶವನ್ನು ಹೊಂದಿದರು. ಇಲ್ಲಿ ಕೂಡ ಏನಾಯ್ತು ಗೊತ್ತಾ? ಕೈಗಳು ಮೇಲಕ್ಕೆ ಎತ್ತಲ್ಪಟ್ಟಾಗ ನೋಡಿ, ಸೂಪರ್ ನ್ಯಾಚುರಲ್ ಅನ್ನು ಆತುಕೊಂಡಾಗ, ಸೂಪರ್ ನ್ಯಾಚುರಲ್ ಪವರ್ ನ್ಯಾಚುರಲ್ ಹೋರಾಟಗಳನ್ನು ಕಂಟ್ರೋಲ್ಗೆ ತರ್ತಾ ಉಂಟು, ಅಡೆ ತಡೆಯನ್ನು ಮುರಿತಾ ಉಂಟು. ಮೋಶೆ ಖಾಲಿ ಅದರ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ. ಅಗಲಕ್ಕದಿರತ್ತ ಎನ್ನ ಜನಕುಲೆಲ್ಲ ಕಾಣಪಡೆ ಒಂದರ ಮೇಲೆ ಮಾತ್ರ ಡಿಪೆಂಡ್ ಆಗಲಿಲ್ಲ. ಅವರನ್ನು ನಿಲ್ಲಿಸಿದ್ದಾನೆ, ಆದರೆ ಮೂಲವಾಗಿ ಎದುರು ನಿಂತಿದ್ದಾರೆ. ಆದರೆ ಯೆಹೋವ ನಿಸ್ಸಿಯನ್ನ
ಜಯಧ್ವಜವನ್ನು ಅವರು ಏನು ಮಾಡ್ತಾ ಇದ್ದಾರೆ, ಆತುಕೊಳ್ತಾ ಇದ್ದಾರೆ. ಹಲ್ಲೆಲೂಯ. ಅವರಿಗೆ ಜಯವಾದದನ್ನು ನಾವಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಆದ್ರಿಂದ ಆ ಸ್ಥಳಕ್ಕೆ ಏನಂತ ಹೆಸರು ಬಂತತೆ? ಯೆಹೋವ ನಿಸಿ. ಅಂದ್ರೆ ಏನು? ಯೆಹೋವನು ನನ್ನ ಜಯಧ್ವಜ. ಇಲ್ಲಿ ಒಂದು ಅಂಶ ನೋಡ್ರಿ, ಮೋಶೆ 100ಕ್ಕೆ 100 ಪಾಲು ತನ್ನ ಯುದ್ಧ ಭಟರ ಆಲೋಚನೆಯಲ್ಲೇ ಇರಲಿಲ್ಲ. ಇವರು ನಾವು ಕರೆಯಲ್ಪಟ್ಟವರು, ಇವರು ಸ್ಟ್ರಾಂಗ್ ಇದ್ದಾರೆ, ದೇವರು ಹೇಗೆ ಹೇಳಿದ್ದಾನಲ್ಲ ಆತನು ಮಾಡ್ತಾನೆ ಅಂತ ಅದೇ ಒಂದು ಮಾತಿನಲ್ಲಿರಲಿಲ್ಲ. ಎಲ್ಲ ಸಂದರ್ಭದಲ್ಲೂ ದೇವರನ್ನೇ ಆತುಕೊಳ್ತಾ ಇದ್ದಾನೆ. ಲಾರ್ಡ್ ಹೆಲ್ಪ್ ಮೀ, ಲಾರ್ಡ್ ಹೆಲ್ಪ್ ಮೀ. ಎಲ್ಲಿವರೆಗೆ ಅಂದರೆ ಕೆಲವು ಸರಿ ಸುಸ್ತಾಗ್ತುಂಟು, ಅವನಿಗೆ ಆಗ್ತಾ ಇಲ್ಲ. ಕೆಲವು ಸರಿ ಹಾಗೆ ಆಗ್ತದೆ. ಯಾವುದಾದ್ರೂ ವಿಚಾರ ಹೋರಾಟಗಳು ಬರುವಾಗ ಪ್ರಾರ್ಥನೆ ಮಾಡ್ತಾ ಇದ್ರು ಕೂಡ ಅನೇಕ ಸರಿ ನಮಗೆ ಸುಸ್ತಾದ ಅನುಭವ ಆಗ್ಬೋದು, ಇಲ್ಲಿ ಜಯ ಕಾಣದೇ ಇರ್ಬೋದು. ಆದರೆ ಒಂದು ಸತ್ಯ ಹೇಳ್ತಾನೆ, ಪ್ರಾರ್ಥನೆಯಲ್ಲೇ ಆತನ ಸನ್ನಿಧಾನದಲ್ಲಿ ಕಾದುಕೊಂಡವರು, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಈಗ ಆ ಕೀರ್ತನೆ 34ನೇ ಅಧ್ಯಾಯದ 5ನೇ ವಚನದ ಕೀರ್ತನೆ ಭಾಗ ಉಂಟಲ್ಲ, ಅದು ಯಾವ ಸಂದರ್ಭದ ವಿಷಯ ಬರೆಯಲ್ಪಟ್ಟದ್ದು ಗೊತ್ತುಂಟ ನಿಮಗೆ? ಸೌಲನ ಎದುರಿನಲ್ಲಿ ದಾವೀದನು ಓಡಿ ಹೋಗ್ತಾ ಇದ್ದಾನೆ, ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಸೌಲ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ, ದಾವೀದನನ್ನು ಕಿಲ್ ಮಾಡಲಿಕ್ಕೆ ನೋಡ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ದಾವೀದ ದೇವರನ್ನೇ ಆತುಕೊಂಡಾಗ ಆತನಿಗೆ ಜಯ ಸಿಕ್ಕಿತು. ಅಂತ ಸಂದರ್ಭದಲ್ಲಿ ಆತನಲ್ಲಿ ಬರಿತಾ ಇದ್ದಾನೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ನೋಡ್ರಿ, ಆತನನ್ನು ದೃಷ್ಟಿಸುವಾಗ ಆತನನ್ನು ಮೊರೆ ಹೊಕ್ಕೋದು, ಆತನನ್ನು ಪ್ರಾರ್ಥಿಸುವುದು. ಒಂದು ವೇಳೆ ಹೋರಾಟಗಳು ನಡೆಯುವಾಗ ಹೋರಾಟ ಮಾಡುವವ್ರ ಜೊತೆ ನೀವು ಹೋರಾಟ ಮಾಡ್ತಾ ಇದ್ರೆ ಏನಾಗ್ತದೆ ಗೊತ್ತುಂಟ? ಜಯ ಆಗುವುದಿಲ್ಲ, ಅಲ್ಲಿ ಅಪಜಯನೇ ಕಾಣೋದು. ಅದರ ಬದಲಾಗಿ ದೇವರನ್ನೇ ನೀವು ಆತುಕೊಳ್ಳುವಾಗ ನೀವು ನೋಡ್ರಿ ನಿಮ್ಮನ್ನು ಯಾರಾದರೂ ಹೀನೈಸ್ತಾ ಇದ್ದಾರ, ನಿಮಗೆ ವಿರುದ್ಧವಾಗಿ ನೋಡ್ರಿ, ನೀವು ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ಮುಂದೆ ಹೋಗ್ತಾ ಇದ್ದೇವೆ, ನಿತ್ಯತ್ವದ ಹಾದಿಯಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ಅನೇಕ ಕುಗ್ಗಿಸುವಿಕೆಗಳು, ಅನೇಕ ತಡೆಯುವಿಕೆಗಳು, ನಿಲ್ಲಿಸುವಿಕೆ ಬರ್ತದೆ. ನೀವು ನೋಡ್ರಿ, ಅದಕ್ಕೆ ಸ್ಪಂದಿಸುವುದರ ಬದಲಾಗಿ ನಾವು ಉಪಯೋಗಿಸುವ ಆಯುಧ ಲೋಕ ಸಂಬಂಧವಾದ ಆಯುಧ ಅಲ್ಲ. ಒಬ್ಬ ಬೈದ್ರೆ ತಿರುಗಿ ಬೈಯುವ ಆಯುಧ ಅಲ್ಲ, ಒಬ್ಬ ಹೊಡೆದ್ರೆ ತಿರುಗಿ ಹೊಡೆಯುವ ಆಯುಧ ಅಲ್ಲ, ಒಬ್ಬ ನಿಮ್ಮ ಬಗ್ಗೆ ಹೇಳ್ತಾ ಬಂದ್ರೆ ಹೇಳುತ್ತಾ ಬರುವ ಆಯುಧ ಅಲ್ಲ. ಲಾರ್ಡ್, ನೀವು ಪ್ರಾರ್ಥನೆಯಲ್ಲಿ ಹೋಗುವಾಗ, ಮೊಣಕಾಲ್ನ ಯುದ್ಧ ಮಾಡುವಾಗ ದೊಡ್ಡ ಮಹಿಮೆಯಾದ ಕಾರ್ಯಗಳು ಕಾಣಲಿಕ್ಕೆ ಸಾಧ್ಯ ಉಂಟು. ನಿಮಗೆ ಒಂದು ಘಟನೆ ನಾನು ಹೇಳ್ತೇನೆ. ಒಂದು ಲೇಡಿ ಜೀಸಸ್ ಕ್ರೈಸ್ಟ್ ಅನ್ನ ಪರ್ಸನಲ್ ಸೇವರಿಗೆ ಆಕ್ಸೆಪ್ಟ್ ಮಾಡಿದ್ರು. ಒಂದು ಅನ್ಯ ಕೋಮಿನ ಸ್ತ್ರೀ, ನಿಜವಾಗಿ ನಡೆದ ಘಟನೆ. ಆಕೆಯ ಗಂಡ ಕುಡುಕತನದ ಚಟದಲ್ಲಿ ತುಂಬಲ್ಪಟ್ಟವರು. ಆ ಸ್ತ್ರೀಯ ಬೆನ್ನಲ್ಲಿ ಜಾಗ ಇಲ್ಲ, ಪೆಟ್ಟು ತಿಂದು ಕುಡಿದು ಬಂದು ದನಕ್ಕೆ ಬಡದಾಗೆ ಬಡುಯಿದೆ. ಒಂದು ಸಣ್ಣ ವಿಷಯಕ್ಕೆ ಗಲಾಟನೆ ಮಾಡೋದು. ಅಂತ ಸಂದರ್ಭದಲ್ಲಿ ಈಕೆಗೆ ಗಾಸ್ಪಲ್ ಸಿಕ್ಕಿತ್ತು, ಸುವಾರ್ತೆ ಸಿಕ್ಕಿದ ನಂತರ ಈಕೆ ಪ್ರಾರ್ಥನೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಾರ್ಥನೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಗಂಡನಿಗೆ ತಿಳಿದಾಗ ಒಂದು ಕೋಣಕ್ಕೆ ಬಡಿವಾಗೆ ದೊಣ್ಣೆಯಲ್ಲಿ ಬರೆದು ಬಿಟ್ಟ. ಆದರೆ ಈಕೆ ನಿಲ್ಲಿಸಲಿಲ್ಲ, ಪ್ರಾರ್ಥನೆ ಕಂಟಿನ್ಯೂ ಆಗಿ ಹೋದ್ಲು ಮತ್ತು ಮನೆಯಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಲೇ ಇಲ್ಲ. ಒಂದು ದಿವಸ ಬಂತು, ಬೆನ್ನಲ್ಲಿ ಜಾಗ ಇಲ್ಲ, ಅಷ್ಟು ಪೆಟ್ಟು ಗಾಯಗಳು. ಒಂದು ದಿನ ಬಂತು, ಈಕೆ ಮನೆಯಲ್ಲಿ ಮೊಣಕಾಲು ಹಾಕಿಕೊಂಡು ಕೈಗಳನ್ನು ಮೇಲೆತ್ತಿ ಪ್ರೇಯರ್ ಮಾಡ್ತಾ ಇದ್ದಾಳೆ. ಆಕೆಗೆ ತಿಳಿದಿದೆ, ನಾನು ಉಪಯೋಗಿಸುವ ಆಯುಧ ಲೋಕ ಸಂಬಂಧವಾದ ಆಯುಧ ಅಲ್ಲ. ಆಕೆ ಗೊತ್ತುಂಟು, ಇದು ತನಗಿರುವ ಕಾಲ ಸ್ವಲ್ಪ ಅಂತ ತಿಳಿದು ಅವನು ಕುಯುಕ್ತಿ ಮಾಡ್ತಾ ಇದ್ದಾನೆ. ನಾನು ಗೆದ್ದೇ ಗೆಲ್ತೇನೆ, ನನ್ನ ಫ್ಯಾಮಿಲಿಯಲ್ಲಿ ಸಮಾಧಾನ ಬಂದೇ ಬರ್ತದೆ ನಮ್ಮಂತ ಉದ್ದೇಶದಿಂದ ಆಕೆ ಏನ್ ಮಾಡಿದ್ರು, ಪ್ರೇಯರ್ ಮಾಡ್ತಾ ಇದ್ರು. ಸಂಜೆ ಹೊತ್ತು
ಹೀಗೆ ಬರ್ತಾ ಉಂಟು ಮನುಷ್ಯ. ಬಾಗಿಲ ಹತ್ರ ಇವಳು ಏನು ಮಾಡ್ತಾಳೆ ಅಂತ ನೋಡುವಾಗ ಕೈಗಳನ್ನ ಮೇಲೆ ಎತ್ತಿ ಪ್ರಾರ್ಥನೆ ಮಾಡ್ತಾಳೆ. ಒಮ್ಮೆ ಸಿಟ್ಟು ಬಂತು, ಏನಪ್ಪ ಅನ್ಪೋಲು ತೂಕ ಪ್ರಾರ್ಥನೆ ಎಂತ ಮಾಡ್ತಾರೆ ನೋಡುವಾಗ, ದೇವರೇ ನನ್ನ ಗಂಡ ದುಡಿಮೆಗೆ ಹೋಗಿದ್ದಾರೆ, ಅವರನ್ನು ಬ್ಲೆಸ್ ಮಾಡು, ದಾರಿಯಲ್ಲಿ ಯಾವುದೇ ರೀತಿಯಾದಂಥ ಅವಘಡ ಆಗದಂತೆ ಕಾಪಾಡು, ಸೌಖ್ಯದಿಂದ ಹೋಗಿದ್ದಾರೆ ಸೌಖ್ಯದಿಂದ ಬರಲಿ, ಅವರಿಗೆ ಶಾರೀರಿಕ ಆರೋಗ್ಯ ಬಲ ಕೊಡು, ಜ್ಞಾನ ಕೊಡು ದೇವರೇ. ಪ್ರೇಯರ್ ಮಾಡ್ತಾ ಇದ್ದಾರೆ. ಆ ಮಾತು ಕೇಳಿ ಇವರಿಗೆ ಏನಾಯ್ತಂತ ಗೊತ್ತಿಲ್ಲ, ಸಡನ್ಲಿ ಒಂದು ಟಚ್ ಆಯಿತು. ಈ ಮನುಷ್ಯ ಬಾಗಿಲನ್ನ ಕುಡಿದಿದ್ರು ಕೂಡ ಬಾಗಿಲ ಅಡ್ಡದಲ್ಲಿ ನಿಂತುಕೊಂಡು ಅಳ್ತಾ ಇದ್ದಾರೆ. ದಿಸ್ ಇಸ್ ಕನ್ವಿಕ್ಷನ್. ಪ್ರೇಯರ್ ಬ್ರಿಂಗ್ಸ್ ಕನ್ವಿಕ್ಷನ್. ಆಕೆ ಒಂದು ವೇಳೆ ಗಂಡ ಹೊಡಿತಾನಂತ ತಾನು ಕೂಡ ಈಗ ಕುಡಿದವರು ಎಷ್ಟು ಬಲದಲ್ಲಿರ್ತಾರೆ, ಅದನ್ನು ತಕೊಂಡು ಹಿಂದೆ ಮಂಡಿಗೆ ಅಲ್ಲಿಗೆ ಹೊಡಿಬೋದಿತ್ತು. ನೋ ನೋ, ಆಕೆ ಮಾಡಿದ ಒಂದೇ, ಆತನನ್ನೇ ದೃಷ್ಟಿಸಿದ್ಲು. ಒಂದು ದೊಡ್ಡ ರಿವೈವಲ್ ಆಕೆಯ ಕುಟುಂಬದಲ್ಲಿ ಬಂತು. ಗಂಡ ಪಶ್ಚಾತ್ತಾಪ ಪಟ್ಟು ಬಂದು ಆಕೆ ಮುಂದೆ ಬಿದ್ದುಕೊಂಡು ನೆಲಕ್ಕೆ ಬಿದ್ದಿದ್ದಾನೆ. ಸಾರಿ 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 ಅಂತ ಹೇಳ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಆತನಿಗೆ ಏನಾಗಿದೆ ಅಂತ ಆತನಿಗೆ ಗೊತ್ತಿಲ್ಲ. ಮರುದಿನ ರಕ್ಷಣೆಯ ಅನುಭವದಿಂದ ನಿಂತುಕೊಂಡು ಕ್ರೈಸ್ತ ಬಾಳ್ವೆಯಲ್ಲಿ ಒಂದು ಶ್ರೇಷ್ಠ ಹೋರಾಟದ ಬಾಳ್ವೆಯನ್ನು ಮಾಡಿ ಜಯಶಾಲಿಗಳಾದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಯಾವುದನ್ನು ಸಿಲೆಕ್ಟ್ ಮಾಡೋಣ ನಾವು? ಲೋಕದಲ್ಲಿ ನಾನಾ ವಿಧವಾದಂಥ ಹೋರಾಟಗಳು ಬರುವಾಗ ನಾವು ಯಾವ ಆಯುಧಗಳನ್ನು ಉಪಯೋಗಿಸಿಕೊಳ್ಳುವ? ತನಗಿರುವ ಕಾಲ ಸ್ವಲ್ಪ ಅಂತ ತಿಳಿದು ಮಾಡ್ತಾನೆ ಅವ ಹೇಳ್ತಾನೆ, ಇನ್ನು ದಿವಸ ಹೋದಾಗೆ ಜಾಸ್ತಿ ಮಾಡ್ತಾನೆ. ಸಮಸ್ಯೆಗಳು ಕಡಿಮೆ ಆಗ್ತದಂತ ಎಣಿಸಬೇಡ್ರಿ. ಸಮಸ್ಯೆಗಳು ಅನೇಕ ವಿಧವಾಗಿ ಬಂದರೂ ಕೂಡ ಶಾಂತಿದಾಯಕನಾದ ದೇವರು ನನ್ನೊಂದಿಗೆ ನಿಮ್ಮೊಂದಿಗೆ ಇರುವುದರಿಂದ, ಆತನನ್ನೇ ನಾನು ನೀವು ಆತುಕೊಳ್ಳುವುದರಿಂದ ನಿನ್ನ ಶಾಂತಿಯನ್ನು ಭಂಗಪಡಿಸಲಿಕ್ಕೆ ಅವನ ಹತ್ರ ಆಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಒಂದು ಈ ವಾಕ್ಯವನ್ನು ಕೇಳ್ತಿರುವಾಗ ಒಂದು ಪ್ರಶ್ನೆ ಕೊಳ್ಳೋಣ. ಕ್ರೈಸ್ತ ಬಾಳ್ವೆಯಲ್ಲಿ ನಾವು ನಿತ್ಯತ್ವದ ಹಾದಿಯಲ್ಲಿ ಹೋಗುತ್ತಾ ಇರುವಾಗ ಬಂದಂಥ ಅಡೆತಡೆಗಳು, ಬಂದಂಥ ಹೋರಾಟಗಳಲ್ಲಿ ನಾವು ಯಾವ ಆಯುಧಗಳನ್ನು ಹಿಡ್ಕೊಂಡಿದ್ದೇವೆ? ಪ್ರಾರ್ಥನೆ ಅನ್ನುವಂಥದ್ದು ಒಂದು ಆಯುಧ. ಪ್ರಾರ್ಥನೆ ಅನ್ನುವಂಥದ್ದು ಒಂದು ಆಯುಧ. ಪ್ರಾರ್ಥನೆ ಅನ್ನುವಂಥದ್ದು ಒಂದು ಆಯುಧ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಅನ್ನುವಂಥದ್ದು ಆಯುಧ. ಈ ಆಯುಧದ ಕೆಲಸ ಏನು ಗೊತ್ತಾ? ಒಂದೊಂದು ಆಯುಧದ ನೋಡಿ, ನಮ್ಮ ಆತ್ಮಿಕ ಜೀವಿತದಲ್ಲಿ ಬೇರೆ ಬೇರೆ ಆಯುಧಗಳು ಕೊಡಲ್ಪಟ್ಟಿವೆ ಅಲ್ವಾ? ಹೌದಲ್ವಾ? ನಮ್ಮ ಕ್ರೈಸ್ತ ಬಾಳ್ವೆಗೆ ಬೇರೆ ಬೇರೆ ಆಯುಧಗಳುಂಟು. ಧರಿಸಿಕೊಳ್ಳುವಂಥ ಆಯುಧ ಉಂಟು, ಹಿಡಿದುಕೊಂಡು ಎದುರಿಸುವ ಆಯುಧ ಉಂಟು, ಪ್ರೊಕ್ಲೇಮ್ ಮಾಡುವಂಥ ಆಯುಧ ಉಂಟು, ಕಮ್ಯುನಿಕೇಷನ್ ಆಯುಧಗಳುಂಟು, ಪ್ರಾರ್ಥನೆ ಆಯುಧ ಉಂಟು. ಪ್ರಾರ್ಥನೆ ಆಯುಧ ಏನು ಮಾಡ್ತದೆ? ಏನು ಮಾಡ್ತದೆ? ಏನು ಮಾಡ್ತದೆ ಹೇಳಿ? ಸೀದಾ ನೇರ ಪರಲೋಕಕ್ಕೆ ಹೋಗ್ತದೆ. ಅಲ್ಲಿ ಧೂಪದ ಆರತಿಯಲ್ಲಿ ಏನಾಗ್ತದೆ ಗೊತ್ತುಂಟು? ಧೂಪದ ಒಂದಿಗೆ ದೇವರ ಸಮ್ಮುಖದಲ್ಲಿ ಹೊಯ್ಯಲ್ಪಡ್ತಾ ಇರ್ತದೆ. ದೇವ ಜನರ ಪ್ರಾರ್ಥನೆಯನ್ನು ತಡಿಲಿಕ್ಕೆ ಯಾವ ದುರಾತ್ಮನಿಗೂ ಆಗುವುದಿಲ್ಲ, ಅಷ್ಟು ತೀವ್ರವಾಗಿರ್ತದೆ. ಪರಲೋಕಕ್ಕೆ ಹೋಗ್ತದೆ. ಈ ಪ್ರಾರ್ಥನಾ ಆಯುಧ ಏನು ಮಾಡ್ತಾ ಗೊತ್ತುಂಟ? ನೇರ ಪರಲೋಕಕ್ಕೆ ಕನೆಕ್ಟ್ ಆಗಿ ಪರಲೋಕದಿಂದ ದೇವರ ಶಕ್ತಿಯನ್ನು ರಿಲೀಸ್ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರಾದ ನನಗೆ ನಿಮಗೆ ಅನೇಕ ಸಂಗತಿಗಳನ್ನು ಕಂಟ್ರೋಲ್ಗೆ ತರಲಿಕ್ಕೆ ಆಗುವುದಿಲ್ಲ. ಆದರೆ ನೀವು ಹೇಳಿ, ದೇವರಿಗೆ ಎಲ್ಲ ಸಂಗತಿಯನ್ನು ಕಂಟ್ರೋಲ್ಗೆ ತರಲಿಕ್ಕೆ ಆಗ್ತದೆ ಅಲ್ವಾ? ಹಾಗಾದರೆ ನಾವು ಯಾವ ಆಯುಧಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು? ಲೋಕ ಸಂಬಂಧವಾದ ಆಯುಧಗಳಿಗೆ ಪ್ರಾಧಾನ್ಯತೆ ಕೊಡಬೇಕಾ? ಆತ್ಮ ಸಂಬಂಧವಾದ ಆಯುಧಗಳಿಗೆ ಪ್ರಾಧಾನ್ಯತೆ ಕೊಡಬೇಕಾ? ಹಲ್ಲೆಲೂಯಾ. ಒಬ್ಬನು ಕೆನ್ನೆಗೆ ಹೊಡೆದ್ರೆ ತಿರುಗಿ 4 ಹೊಡೆದು ಬರಬೇಕಾ? ಜಸ್ಟ್ ಬಂದು ಮೊಣಕಾಲಲ್ಲಿ ದೇವರನ್ನು ಹತ್ತುಕೊಳ್ಬೇಕಾ? ಹಾಗೆ ಏನು ಹೆಲ್ಪ್ ಆಗ್ತದೆ ಗೊತ್ತುಂಟ? ಅಂಥವ್ರಿಗೆ ನಮ್ಮಿಂದ ಹೆಲ್ಪ್ ಆಗ್ತದೆ. ಅವರ ಮನೋನೇತ್ರ ತೆರೆಯಲ್ಪಡ್ತದೆ. ಅವರು ಕೂಡ ಕರ್ತನಲ್ಲಿ ಸೇರಿ ಕರ್ತನೊಂದಿಗೆ ಇದ್ದುಕೊಂಡು ಕರ್ತನನ್ನು ಆರಾಧಿಸುವುದಕ್ಕೆ ಶಕ್ತರಾಗ್ತಾರೆ. ಹಲ್ಲೆಲೂಯಾ. ಒಂದು ದಿವಸ ಬರುವಾಗ ಅವ್ರು ಹೇಳ್ಬೋದು, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್.
ಹಲಲುಯ್ಯ. ಯಾಕೆ ಥ್ಯಾಂಕ್ಸ್ ಹೇಳ್ತಾರೆ? ಯಾಪ ಯಾನ ಇರೆಗೆ ಒಂಜಿ ಬಿಟ್ಟ ಹಾಕಿಯನ ಆನ ಇಲ್ಲ ಪೋಯ್ ಕೊಡ್ಲಿ ಅನ್ನ ಸಮಾಧಾನನೇ ಪೋಂಡು ಏನೇನೇನೇನ ಆಂಡು ಮತ್ತೆ ರೀಸನ್ ಕೊಡ್ಬೋದು, ಏನೋ ಒಂದು ರೀಸನ್ ಕೊಡ್ಬೋದು. ಒಂದು ಬೈಬಲ್ದ ವಾಕ್ಯ ಓದಿ ಆತ ವಾಕ್ಯ ಕೇಂಡೆ ಇಂಚ ಟಿ ವಿಡ್ ಬರೋದು ತುಯ್ಯ ಅವು ಎಂಡ ಪಾತೆರಂಡು ನೋಡಿ. ರಿವೈವಲ್ ಎಲ್ಲಿ ಯಾವಾಗ ಹೇಗೆ ಬರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇವರ ಮಕ್ಕಳೇ, ನಾನು ನೀವು ಒಂದೇ ಮಾಡೋಣ, ಆತ್ಮ ಸಂಬಂಧವಾದ ಆಯುಧಗಳನ್ನು ಉಪಯೋಗಿಸೋಣ, ಆತ್ಮೀಯ ದೃಷ್ಟಿಯಲ್ಲಿ ನಾವು ಜೀವಿಸೋಣ. ದೊಡ್ಡ ರಿವೈವಲ್ ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಸಭೆಯ ಕ್ಷೇತ್ರಗಳಲ್ಲಿ, ನಮ್ಮ ಪಟ್ಟಣದಲ್ಲಿ ದೊಡ್ಡ ಉಜ್ಜೀವನ ಬರ್ತದೆ. ಹಲಲುಯ್ಯ, ಹಲಲುಯ್ಯ. ಎಷ್ಟು ಜನ ಕೈ ಎತ್ತೋದು ಬೇಡ, ಯಾರು ಕೈ ಎತ್ತು ಬೇಡ್ರಿ. ಒಂದು ಪ್ರಶ್ನೆ ಹಾಕಿಕೊಳ್ಳೋಣ, ನಾವು ಎಷ್ಟು ಜನ ಪ್ರಾರ್ಥನೆ ಎಂಬಂಥ ಆಯುಧವನ್ನು ಮೋಶೆಯ ಹಾಗೆ ಹೋರಾಟಗಳ ಸಮಯದಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದೇವೆ? ಎಷ್ಟೊತ್ತು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ತಾ ಇದ್ದೇವೆ? ಅಥವಾ ಎಷ್ಟೊತ್ತು ನಮ್ಮ ಆಯುಧಗಳನ್ನೇ ಹೋಗಿ ನಾವು ಹಿಡ್ಕೊಂಡೋಗಿ ಯುದ್ಧ ಮಾಡ್ತಾ ಇದ್ದೇವೆ? ಈ ಅಂತ್ಯ ದಿನಮಾನಗಳಲ್ಲಿ ವೈರಿಯ ಕುಯುಕ್ತಿ ಕುತಂತ್ರಗಳು ನಿಲ್ಲಲ್ಪಡೋದು ಆತ್ಮಿಕ ಆಯುಧಗಳನ್ನು ಉಪಯೋಗ ಮಾಡಿದರೆ ಮಾತ್ರ ಅದು ಕಟಪಾಗ್ತದೆ, ಅದು ಮೊರೆಯಲ್ಪಡ್ತದೆ. ಹಾಲಲ್ಲೂಯ್ಯ, ಹಾಲಲ್ಲೂಯ್ಯ, ಹಾಲಲ್ಲೂಯ್ಯ. ಪ್ರಾರ್ಥನಾ ವೀರರೇ, ನಿಮಗೋಸ್ಕರ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಾರ್ಥಿಸುವ ಮಕ್ಕಳೇ, ಹಲಲೂಯ್ಯ, ಹಲಲೂಯ್ಯ. ಹೆಚ್ಚೆಚ್ಚು ಪ್ರಾರ್ಥನೆಯಲ್ಲಿರುವವರೇ, ನಿಮಗೋಸ್ಕರ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇನ್ನಷ್ಟು ಹೆಚ್ಚಿರಿ. ಒಂದು ವೇಳೆ ಪ್ರಾರ್ಥನಾ ಆಯುಧದಲ್ಲಿ ಜೀವಿಸದೇ ಇರುವವರು ಪ್ರಾರ್ಥನಾ ಆಯುಧನ ಹಿಡ್ಕೊಳ್ಳೋಣ. ನಾನು ಪ್ರಾರ್ಥನೆ ಆಯುಧ ಅಂತ ಹೇಳಬೇಕಾದ್ರೆ ವಾಕ್ಯದ ಆಧಾರ ಉಂಟು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 18ನೇ ವಚನ ಓದುವಾಗ ಆಯುಧಗಳ ಕುರಿತಾಗಿ ಅಲ್ಲಿ ಬರೆದಿದಲ್ವಾ? ಕೊನೆಗೆ ಪ್ರಾರ್ಥನೆ ಕುರಿತಾಗಿ ಬರೆದಿದೆ, ನೋಡಿದ್ದೀರಾ? 18ನೇ ವಚನವ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ. ಒಂದು ನಿಮಿಷ, ಎಫೆಸ 6ನೇ ಅಧ್ಯಾಯ 18ನೇ ವಚನ ನೋಡಿ. ಅಲ್ಲೆಲ್ಲ ಆಯುಧದ ವಿಚಾರ ಬರೆಯಲ್ಪಟ್ಟಿದಲ್ಲ, ಅದರ ಕೆಳಗೆ ಒಂದು ಆಯುಧ, ದೇವರ ಪವರನ್ನ ರಿಲೀಸ್ ಮಾಡಿಸುವ ಆಯುಧ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಸ್ಪಿರಿಟ್ ಲೀಡಿಂಗ್ ಇಂದ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಎಷ್ಟು ಜನ ಈಗ ನೀವು ಸಿದ್ಧರಾಗ್ತೀರಿ? ಇನ್ನು ಮುಂದೆ ನನ್ನ ಲೈಫಲ್ಲಿ ನಾನು ಆತ್ಮಿಕ ಆಯುಧಗಳನ್ನೇ ಉಪಯೋಗಿಸ್ತೇನೆ. ಲೋಕ ಸಂಬಂಧ ಪೌಲನ್ನು ಉಪಯೋಗಿಸಿದ ಹಾಗೆ ಲೋಕ ಸಂಬಂಧವಾದದ್ದು ಉಪಯೋಗಿಸುವುದಿಲ್ಲ. ಪೌಲನು ಆ ಮಾತಲ್ಲಿ ಯಾಕೆ ಹೇಳಿದ ಗೊತ್ತುಂಟಾ ನಿಮಗೆ? ಹೇಳ್ತೇನೆ ಕೇಳಿ. 10ನೇ ಅಧ್ಯಾಯದಲ್ಲಿ 1, 2, 3 ಓದುವಾಗ 2ನೇ ಕೊರಿಂಥ್ಯ 3ನೇ ವಚನದಲ್ಲಿ ಆ ಮಾತು ಹೇಳ್ತಾ ಇದ್ದಾನಲ್ವಾ? ನಾವು ಓದಿದ್ದು, ನಾನು ಉಪಯೋಗಿಸುವ ಆಯುಧ ಲೋಕ ಸಂಬಂಧವಾದದಲ್ಲ, ದೇವರ ಎಣಿಕೆಯಲ್ಲಿ ಬಲವಾದದ್ದು, ಕೋಟೆ ಕೊತ್ತಲಗಳನ್ನು ಮುರಿಯುವಂಥದ್ದು ಅಂತ ಬರೆದಿದ್ದಾನೆ. ಹೌದಲ್ವಾ? 4ನೇ ವಚನ, ಕೆಡವಿ ಹಾಕುವಂತಗಳು. ಆತನು ಯಾಕೆ ಹೇಳ್ತಾನೆ ಗೊತ್ತುಂಟಾ? ಕೊರಿಂಥ್ಯ ಸಭೆಗೆ ಎಚ್ಚರಿಸಿ 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 ಪತ್ರಿಕೆಗಳನ್ನು ಬರಿತಾ ಇದ್ದಾನೆ. ಬರೆಯುವಾಗ ಅವನಿಗೆ ಆ ಪಟ್ಟಣದಿಂದ ಯಾರಿಂದಲೋ ಕೇಳಲಿಕ್ಕೆ ಸಿಗ್ತಾ ಉಂಟು, ಕೊರಿಂಥ್ಯ ಸಭೆಯವರು ದಿನದ ದಿನಕ್ಕೆ ಬುದ್ಧಿಗೆಟ್ಟವರಾಗಿ ನಡೀತಾ ಇದ್ದಾರೆ. ದೇವರ ಮಕ್ಕಳಾಗಿದ್ರು ಕೂಡ ಬೇಡವಾದಂಥ ಒಂದು ಪಾಪದಲ್ಲಿ, ದೇವರು ಹೇಸುವಂಥ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಅದಕ್ಕೆ 1ನೇ ಪತ್ರಿಕೆ ಬರುವಾಗ ಸ್ವಲ್ಪ ಇದರಲ್ಲಿ ಬರೆದ, 2ನೇ ಪತ್ರಿಕೆ ಬರುವಾಗ ಇನ್ನೂ 2ನೇ ಪತ್ರಿಕೆ ಬರೆಯುವಾಗ ಜೋರಲ್ಲಿ ಬರೆದಿದ್ದಾನೆ. 3ನೇ ಪತ್ರಿಕೆ ಬರೆಯುವಾಗ ಕನ್ಕ್ಲೂಷನ್ ಆಗಿ ಬರೆದಿದ್ದಾನೆ. ಅದು ಅವರಿಗೆ ತಡಿಲಿಕ್ಕೆ ಆಗಲಿಲ್ಲ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2 ಅಲ್ಲ 3 ಬರೆದಿದ್ದಾನೆ. ಕೆಲವರು ಬೈಬಲ್ ಪಂಡಿತರು ಹೀಗೆ ಹೇಳ್ತಾರೆ, ಅವರು ಸಿಟ್ಟಿನಿಂದ ಅದನ್ನು ಹರಿದು ಬಿಸಾಡಿಟ್ಟಿರ್ಬೋದು, ಅಷ್ಟು ಸಿಟ್ಟು ಬಂದಿದಂತೆ ಅವರಿಗೆ. ಮತ್ತೆ ಸೇವಕನ ಕುರಿತಾಗಿ ಅವರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವನೆಂತ ನಮ್ಮೊಂದಿಗೆ 1ನೇ ವಚನ ಹಾಕಿ ನಮ್ಮ ಮಧ್ಯದಲ್ಲಿರುವಾಗ ಬಹಳ ಶಾಂತಿಯುತನಾಗಿ ತೋರಿಸ್ತಾನೆ, ಹೊರಗೆ ಹಿಂದಿನಿಂದ ಬಹಳ ದಿಟ್ಟತನ ತೋರಿಸ್ತಾನೆ. ಪೌಲನು ನಮ್ಮೆದುರಲ್ಲಿರುವಾಗ ದೀನನಾಗಿ ನಡೆದುಕೊಳ್ಳುವವನು, ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟದ ಲೆಟರ್ ಬರ್ತಿದ್ದಾನಲ್ಲ,
ಖಂಡಿಸಿ ಬರ್ತಿದ್ದಾನಲ್ಲ, ಅದು ಆಗ್ಲಿಲ್ಲ ಅವರಿಗೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ದಿಟ್ಟತನ ತೋರಿಸುವನಾಗಿದ್ದಾನೆ ಎಂದು ಹೇಳುವವರು ನಿಮ್ಮಲ್ಲಿ ಇದ್ದಾರಲ್ಲ. ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು, ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಯಾರು ನಮ್ಮನ್ನು ಲೋಕಾನುಸಾರಿಗಳೆಂದು ಎಣಿಸುತ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನು ತೋರಿಸಬೇಕೆಂದು ಯೋಚಿಸ್ತಾ ಇದ್ದೇನೆ. ನಾವು ನಿಮ್ಮಲ್ಲಿಗೆ ಬಂದಿರುವಾಗ ಅಂಥ ದಿಟ್ಟತನವನ್ನು ತೋರಿಸುವುದಕ್ಕೆ ಅವಕಾಶ ಉಂಟಾಗಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಆಮೇಲೆ ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ಅಂದರೆ ಪೌಲನ ಬಗ್ಗೆ ರಾಂಗ್ ತಿಳ್ಕೊಳ್ತಾ ಇದ್ದಾರೆ. ಒಮ್ಮೆ ಎದುರು ಬತ್ತಂಡ ಬಾರಿ ದೀನ ಲೆಕ್ಕ ತೋಜುವೆ ಅಲ್ಪ ಸ್ಟೇಜ್ ಪೋಂಡ ಆಯ್ನ ವಿಷಯನೇ ಬೇತೆ, ಪೆನ್ ಕೈಟ್ ಬರ್ರೆ ಪತ್ತೆ ಏಡ ಆಯ್ನ ವಿಷಯನೇ ಬೇತೆ, ಎಂಕಲನ್ನು ಖಂಡಿಸವೆ. ಅದಕ್ಕೆ ಅವನು ಏನು ಹೇಳ್ತಾನೆ ಗೊತ್ತುಂಟ? ಮುಂದೆ 5ನೇ ವಚನ, ನಾವು ವಿತರ್ಕಗಳನ್ನು, ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೋಟೆ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಅಂತ ಹೇಳ್ತಾನೆ. ಅವರ ಯೋಚನೆ ಅದು ರಾಂಗ್ ಇದಕ್ಕೆ ಹೋಗಿದೆ. ಈಗ ನನ್ನ ಕೆಲಸ ಅಂತ, ನಾನು ಲೋಕ ಸಂಬಂಧವಾದ ಆಯುಧವನ್ನು ಉಪಯೋಗಿಸುವುದಿಲ್ಲ, ಆತ್ಮ ಸಂಬಂಧವಾದ ಆಯುಧವನ್ನು ಹಿಡಿದುಕೊಂಡು ಅವರ ರಾಂಗ್ ಯೋಚನೆಯನ್ನು ಸೆರೆ ಹಿಡಿತೇನೆ. ನಾನು ಎಲ್ಲವನ್ನು ಕ್ರಿಸ್ತನಿಗೆ ಅಧೀನತೆಗೆ ತರ್ತೇನೆ. ಅಂದ್ರೆ ನಾನು ಆತ್ಮಿಕವಾಗಿ ಹೋರಾಡ್ತೇನೆ. ಹಲಲೂಯ, ಹಲಲೂಯ, ಹಲಲೂಯ. ನೋಡಿ, ಅಲ್ಲಿ ವೈರಿ ಏನು ಮಾಡಿಬಿಟ್ಟಿದ್ದಾನಂದ್ರೆ, ಇವರು ನೋಡಿ ದೇವರಿಂದ ಕರೆಯಲ್ಪಟ್ಟವರು, ಒಳ್ಳೆ ಪರಿಶುದ್ಧಾತ್ಮದ ನಡೆಸಲ್ಪಟ್ಟು ಸೇವೆ ಮಾಡ್ತಾ ಇರುವಾಗ ಒಂದು ಅಡ್ಡಿ ತರ್ತಾ ಇದ್ದಾನಲ್ಲಿ. ನಿತ್ಯತ್ವದ ದಾರಿಯನ್ನು ಇವರು ತೋರಿಸ್ತಾ ಹೋಗ್ತಾ ಇದ್ದಾರೆ, ಅದರಲ್ಲಿ ಜನರ ನಡಿಲಿಕ್ಕಾಗಿ ಪ್ರೇರೇಪಣೆ ಕೊಡ್ತಾ ಹೋಗ್ತಾ ಇರುವಾಗ ಅಡ್ಡಿ ತರ್ತಾ ಇದ್ದಾನೆ. ಮನಸ್ಸಲ್ಲಿ ಬೇರೆ ಯೋಚನೆಗಳನ್ನು ಹಾಕಿ ಅಂತ ಸಂದರ್ಭದಲ್ಲಿ ಆತನು ಹೇಳ್ತಾನೆ, ನಾನು ಲೋಕ ಸಂಬಂಧವಾಗಿ ಯುದ್ಧ ಮಾಡೋದಿಲ್ಲ, ನಾನು ಆತ್ಮಿಕ ಯುದ್ಧ ಮಾಡ್ತೇನೆ. ಹಲಲೂಯ, ಹಲಲೂಯ. ಅದೇ ಪ್ರಕಾರ ಪ್ರಿಯರೇ, ಆತ್ಮೀಕವಾದ ಆಯುಧಗಳನ್ನು ಹಿಡಿದುಕೊಂಡು ಯುದ್ಧ ಮಾಡುವಾಗ ಅದು ಕೋಟೆ ಕೊತ್ತಲಗಳನ್ನು ಕೆಡವಿ ಹಾಕ್ತದೆ. ಹಲಲೂಯ. ನಿಜವಾದ ಜಯ ಬರೋದು ಅಲ್ಲಿಂದಲೇ. ಎಲ್ಲ ಒಳ್ಳೆ ದಾನಗಳಿಗೆ ಮೂಲ ಕರ್ತ ಯಾರಂತೆ? ಎಲ್ಲ ಒಳ್ಳೆ ವರ ಎಲ್ಲಿಂದ ಬರ್ತದಂತೆ? 1ನೇ ಅಧ್ಯಾಯ ಯಾಕೋಬ, ಅದರಲ್ಲಿ 16-17 ನೋಡ್ರಿ. ನನ್ನ ಸಹೋದರರೇ, ಮೋಸ ಹೋಗಬೇಡಿರಿ. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಳಿಂದ. 16-17ನೇ ವಚನ. ಓಕೆ. ಎಲ್ಲಾ ವರಗಳು ಮೇಲಳಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಹಲ್ಲೆಲೂಯಾ. ಕುಂದಿಲ್ಲದ ಗಿಫ್ಟ್ಗಳು, ಕುಂದಿಲ್ಲದ ಬಿಡುಗಡೆಗಳು ಎಲ್ಲಿಂದ ಬರ್ತದೆ? ಮೇಲನಿಂದ ಬರ್ತದೆ. ಆದ್ದರಿಂದ ಮೇಲನ ಲೋಕವನ್ನೇ ಆತುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಕೊನೆಯದಾಗಿ ಯಾವ ವಿಷಯದಲ್ಲಿ ಹೋರಾಟ ಇದ್ದೀರಿ? ಫೈನಾನ್ಸು? ನಿಮ್ಮ ಜೀವಿತದಲ್ಲಿ ಕ್ರಿಸ್ತನಿಗಾಗಿ ಮುಂದೆ ಹೋಗ್ಬೇಕಂತ ನೀವು ಹೋಗ್ತಾ ಇದ್ದೀರಿ. ಯಾವ ಹೋರಾಟಗಳು ಬರ್ತಾ ಉಂಟು? ಯಾವ ಸಮಸ್ಯೆ ಬರ್ತಾ ಉಂಟು? ಮೈಂಡ್ ಡಿಸ್ಟರ್ಬ್ ಮಾಡುವಂಥ ಯಾವ ಸಂಗತಿಗಳು ಬರ್ತಾ ಉಂಟು? ನಮಗೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಮತ್ತು ದೇವರನ್ನೇ ಆತುಕೊಳ್ಳೋಣ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶನ ಹೊಂದುತ್ತಾರೆ. ಎಂಥ ಸೈತಾನ ನನ್ನ ನಿನ್ನ ವಿರುದ್ಧವಾಗಿ ಕೋಟೆ ಕೊತ್ತಲಗಳನ್ನು ಹಾಕಿದ್ರು ಕೂಡ ಅದು ಕೆಡವಲ್ಪಟ್ಟೇ ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಶಕ್ತಿಯನ್ನು ಎದುರಿಸುವಂಥ ಶಕ್ತಿ ಪರಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಇದೆಯಾ? ದೇವರ ಶಕ್ತಿಯನ್ನು ಎದುರಿಸುವ ಶಕ್ತಿ ಪರಲೋಕದಲ್ಲಾಗಲಿ ಭೂಲೋಕದಲ್ಲಿ ಇದೆಯಾ? ಇಲ್ಲಲ್ಲ. ಆ ಶಕ್ತಿಯನ್ನೇ ನಾವು ಆತುಕೊಳ್ಳುವಾಗ ಪ್ರಾರ್ಥನೆ ಪವರ್ ರಿಲೀಸ್ ಮಾಡುವಂಥ ಯಂತ್ರವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾವ ವಾಕ್ಯದ ಆಧಾರದಿಂದ ಹೇಳ್ತೇನೆ ಗೊತ್ತುಂಟ? ನನಗೆ ಯಾವಾಗಲೂ ಖುಷಿಯಾಗೋದು ಇಂಥ ವಾಕ್ಯದ ನೆನಪಿಗೆ ತರೋದಕ್ಕೆ. ಯಾವ ವಾಕ್ಯ? ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ. 3ನೇ ಅಧ್ಯಾಯ ಎಫೆಸ 20ನೇ ವಚನ. 3 ಎಫೆಸ 3:20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು
ಮಾಡಲು ಶಕ್ತನಾದ ದೇವರಿಗೆ ಹಾ. ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ಆಮೇನ್ ಆಮೇನ್. ಹಲ್ಲೆಲೂಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಮ್ಮಲ್ಲಿ ಯಾವುದು ಕಾರ್ಯ ಸಾಧಿಸಿದ ಆತನ ಶಕ್ತಿ. ನಾವು ಬೇಡುವಾಗ, ನಾವು ಯೋಚಿಸುವಾಗ, ಅದಕ್ಕಿಂತಲೂ ನಾವು ಯೋಚಿಸಿದ, ನಾವು ಬೇಡಿದಕ್ಕಿಂತ ಯೋಚಿಸಿದಕ್ಕಿಂತ ಅತ್ಯಧಿಕವಾದನ್ನು ಮಾಡಲು ಶಕ್ತಿಯುಳ್ಳ ಶಕ್ತಿಯಾಗಿದೆ ಅದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಇಷ್ಟಪಡ್ತೀರಿ, ನಾನು ಇನ್ನು ಮುಂದೆ ಆತ್ಮಿಕ ಆಯುಧವನ್ನು ಬಿಟ್ಟು ಲೋಕ ಸಂಬಂಧವಾದ ಆಯುಧ ಉಪಯೋಗಿಸುವುದೇ ಇಲ್ಲ. ಅಂದರೆ ಶರೀರದಲ್ಲಿ ಆಪರೇಟ್ ಆಗೋದಿಲ್ಲ, ಸ್ಪಿರಿಟಲ್ಲಿ ಆಪರೇಟ್ ಆಗ್ತಾನೆ, ಪವಿತ್ರಾತ್ಮ ಪ್ರೇರಿತನಾಗಿ ಪ್ರಾರ್ಥನೆ ಮಾಡ್ತೇನೆ, ದೇವರ ಶಕ್ತಿಯನ್ನು ಇಳಿಸುವ ಯಂತ್ರವಾಗ್ತೇನೆ ನಾನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹೀಗೆ ಹೇಳಿ, ದೇವರ ಶಕ್ತಿ ನಿಮ್ಮ ಪ್ರಾರ್ಥನೆ ಮೂಲಕ ಬಂದಾಗ ಯಾವ ಕೋಟೆ ಕೊತ್ತಲ ನಿಲ್ತದೆ? ಹಾಗಾದ್ರೆ ಈಗ ಏನು ಅವಶ್ಯಕತೆ ಉಂಟು? ಸಭೆಯಲ್ಲಿ, ಕ್ರೈಸ್ತ ಸಮಾಜದಲ್ಲಿ, ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತ ಕುಟುಂಬದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಯಾವುದರ ಅವಶ್ಯಕತೆ ಉಂಟು? ಆತ್ಮಿಕ ಆಯುಧದ ಅವಶ್ಯಕತೆ. ಆ ಲೇಡಿ ಜಯ ಹೊಂದಿರುವುದಾದ್ರೆ, ತನಗೆ ಹೊಡಿತಿದ್ದಂಥ ಗಂಡ ರಕ್ಷಣೆಗೆ ಬಂದಿರುವುದಾದ್ರೆ, ನಮ್ಮ ಸಮಸ್ಯೆಗಳು ಪರಿಹಾರವಾಗುವುದಿಲ್ವೋ? ಆಗ್ತದೆ ಅಲ್ವಾ? ಈಗ ಇದನ್ನ ಈ ವಾರ ಇಡೀ ಇದು ಮಾಡೋಣ, ಪ್ರೇಯರಲ್ಲೇ ಇಡೋಣ. ನೋಡ್ರಿ, ನಿಮ್ಮ ಏನು ವಿಷಯ ಉಂಟು ಪ್ರೇಯರಲ್ಲಿ ಇಡಿ. ನಾಳ್ದು ಬಂದು ಇಲ್ಲಿ ನಿಂತು ಸಾಕ್ಷಿ ಹೇಳ್ತೀರಿ. ವಾವ್! ಇವತ್ತು ಯೇಸು ಕ್ರಿಸ್ತನ ಮೂಲಕ ಏನಾಗಿದೆ ಗೊತ್ತಾ? ಯೇಸು ಕ್ರಿಸ್ತನ ಮೂಲಕ ಏನಾಗಿದೆ? ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಏರಿ ಹೋಗ್ತಾ ಉಂಟು. ಹಲ್ಲೆಲೂಯ. ಮತ್ತೆ ಪರಲೋಕ ಕೂಡ ಕಾಯ್ತಾ ಉಂಟು. ಯಾವುದಕ್ಕೆ ಕಾಯ್ತಾ ಉಂಟು ಗೊತ್ತುಂಟ ಪರಲೋಕ? ಅಯ್ಯೋ, ನನ್ನ ಸಭೆ ಯಾವಾಗ ಮಾತಾಡ್ತದೆ, ನನ್ನ ಸಭೆ ಯಾವಾಗ ಮಾತಾಡ್ತದೆ? ಪರಲೋಕದ ದೇವರು, ಪರಲೋಕದ ದೂತಗಣ ಕಾಯ್ತಾ ಇದ್ದಾರೆ. ಯಾಕೆ ಗೊತ್ತುಂಟ? ನಾನು ಒಂದು ಸ್ಟೆಪ್ ಮಾತಾಡೋದಕ್ಕೆ ಹೆಜ್ಜೆ ಇಟ್ಟರೆ ಅವರು 2 ಸ್ಟೆಪ್ ತಮ್ಮ ಕಾರ್ಯವನ್ನು ಮಾಡುವುದಕ್ಕೆ ಮುಂದೆ ಬರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇದು ನಾನೇನು ನಿಮ್ಮನ್ನು ಪುಕ್ಲಾಯಿಸ್ತಾ ಇಲ್ಲ. ನೋಡ್ರಿ ಪ್ರಾಕ್ಟಿಕಲ್ ಲೈಫಲ್ಲಿ ನೋಡೋಣ. ಹಲ್ಲೆಲೂಯ. ನೆಕ್ಸ್ಟ್ ವೀಕ್ ಬಂದು ಸಾಕ್ಷಿ ಆಗೋಣ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮಲ್ಲಿಯೋ ಇತರರಲ್ಲಿಯೋ ಲೋಕದಲ್ಲಿಯೋ ಎಂಥ ಹೋರಾಟ ಇದ್ರು ನೋಡ್ರಿ, ದೇವರ ಮಕ್ಕಳೇ, ನನ್ನನ್ನು ನಿಮ್ಮನ್ನು ದೇವರು ಒಂದು ಉದ್ದೇಶಕ್ಕಾಗಿ ಆರಿಸಿಕೊಂಡಿದ್ದಾನೆ. ಆತನ ನಾಮ ಮಹಿಮೆ ಪ್ರಖ್ಯಾತಿಗೆ ಬರ್ತದೆ. ನಿನ್ನ ಮೂಲಕ, ನಿಮ್ಮ ಮೂಲಕ ಆ ಫೈರ್ ಇಳಿದು ಬರ್ತದೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ಪ್ರಾರ್ಥನಾ ವ್ಯಕ್ತಿ ಆದವ. ಒಂದು ದಿವಸ ಮನೆಗೆ ಹೋಗುವಾಗ, ಶುಕ್ರವಾರ ಅದನ್ನು ಹೇಳಿದ್ದೆ, ಮನೆಗೆ ಹೋಗುವಾಗ ಏನಾಯ್ತು ಗೊತ್ತಾ? ಆ ರಕ್ಷಣೆಯಿಂದ ಹುಡುಗ ಮನೆಗೆ ಹೋಗುವಾಗ ಆ ಮನೆಯ ಕುಟುಂಬವನ್ನು ರೂಲಿಂಗ್ ಮಾಡ್ತಿದ್ದಂಥ ದುರಾತ್ಮನಿಗೆ ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ. ಪ್ರಾರ್ಥನಾ ವ್ಯಕ್ತಿ, ಮೊಣಕಾಲಿನ ಯೋಧ, ಆತ್ಮಿಕವಾಗಿ ನೋಡ್ತಾ ಇದ್ದಾನೆ, ಆತ್ಮಿಕವಾಗಿ ಆಯುಧಗಳನ್ನು ತೆಗೆದು ಉಪಯೋಗಿಸ್ತಾ ಇದ್ದಾನೆ. ಆ ವ್ಯಕ್ತಿ ಹೋದಾಗ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಹೋಗ್ತಾ ಇದ್ದಾಗ, ತಾಯಿ ಸ್ನಾನಕ್ಕೆ ಹೋಗಿದ್ದವರು ಹೊರಗೆ ಬರುವಾಗ ಗಿರ್ಗಿಟ್ ಸ್ಟಾರ್ಟ್ ಆಯ್ತು. ಅದು ತಾಯಿಯ ಮೇಲೆ ಬಂದು ಹೇಳಿದಂಥ ಸಂಗತಿ, ಒಂದೇ ಇವ ಇರಬೇಕು ಇಲ್ಲದ್ರೆ ನಾನಿರಬೇಕು, ಒಂದೇ ಇವ ಇರಬೇಕು ಇಲ್ಲದ್ರೆ ನಾನಿರಬೇಕು, ಆಗ್ತಾ ಇಲ್ಲ ನನಗೆ, ಅವನನ್ನು ಹೊರಗೆ ಹಾಕಿ. ಗ್ಲೋರಿ ಟು ಗಾಡ್. ಸ್ವಲ್ಪ ಮಟ್ಟಿಗೆ ವಾತಾವರಣ ಗರಂ ಆಯಿತು, ಅವನು ಹೊರಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ದೇವರಿಗೆ ಸ್ತೋತ್ರ, ಒಂದು ಕಾಲ ಬಂದು ಅವನು ಹೊರಗೆ ಹೋದರೂ ಕೂಡ ಅವನಿಂದ ಪ್ರಾರ್ಥನೆ ಹೊರಗೆ ಹೋಗಲಿಲ್ಲ. ಒಂದು ದಿನ ಬಂತು, ಮನೆಯ ಒಬ್ಬೊಬ್ಬರೇ ಅವನನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಅವನೊಂದಿಗೆನೇ ಬಂದು ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನೆ ಯೇಸುವಿನ ರಕ್ತದಿಂದ ಶುದ್ಧೀಕರಣಗೊಂಡಿತ್ತು. ಮನೆಯಲ್ಲಿ ಇರಬಾರದವರು ಹೊರಟು ಹೋದ್ರು, ಇರಬೇಕಾದವರು ಬಂದು ಬಿಟ್ರು. ಪ್ರೇಯರ್ ಪವರ್. ಹಲ್ಲೆಲೂಯ. ವಾವ್! ಅಂತ ವ್ಯಕ್ತಿಗಳನ್ನಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಅದರಲ್ಲಿ ಆಪರೇಟ್ ಆಗೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ.
ಸಿಟ್ಟು, ವೈಮನಸ್ಸು, ದ್ವೇಷ ಭಾವನೆ, ವೈರತ್ವ, ವೈಷಮ್ಯ ಮನೋಭಾವನೆ, ಇದು ಯಾವುದು ಬೇಡ. ಇದು ಲೋಕ ಸಂಬಂಧವಾದ ಆಯುಧ. ನಮ್ದೊಂದೇ ಪ್ರಾರ್ಥನೆ, ಪ್ರಾರ್ಥನೆ. ಫಾರ್ಗಿವ್ನೆಸ್. ಹಲ್ಲೆಲೂಯಾ. ಎದ್ದು ನಿಂತ್ಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ತಂದೆ ದೇವರಿನ ವಾಕ್ಯಕ್ಕೋಸ್ಕರ ಸ್ತೋತ್ರ. ಲೈವಲ್ಲಿರುವಂಥ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು. ಇನ್ನು ವಾಕ್ಯವರ ಸಂಗಡ ಮಾತಾಡಿರೋದಕ್ಕಾಗಿ ಸ್ತೋತ್ರ. ಒಂದು ದೊಡ್ಡ ಜೀವನದ ಬೆಂಕಿಗಳಾಗಿ ಇವರು ಹಬ್ಬಲ್ಪಡಲಿ, ಬ್ಲೆಸ್ ಆಗಲಿ. ನಿನ್ನ ಚಿತ್ತ ಈ ಮಕ್ಕಳ ಲೈವನ್ನು ವ್ಯೂ ಮಾಡುವಂಥ, ನೋಡುತ್ತಿರುವಂಥ ಮತ್ತು ನಂತರ ನೋಡುವಂಥ ಪ್ರತಿಯೊಂದು ಮಕ್ಕಳಲ್ಲಿ ನಿನ್ನ ಚಿತ್ತ ನೆರವೇರಲಿ, ಆಶೀರ್ವಾದವಾಗಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್.